ಸಮಸ್ಯೆ ಏನಿದೆಯಮ್ಮ? ನಾವು ಮನೇಲಿದ್ರೆ ನೀವು ಟಿಫನ್ ಅಂಗಡಿ ನಡೆಸೋದಕ್ಕೆ ಸಮಸ್ಯೆ ಏನಿದೆ? ಸಂಪಾದನೆ ಇಲ್ದೆ ಹೋದ್ರೆ ಮನೆ ಹೇಗ್ ನಡೆಯುತ್ತೆ ವಸು? ಅದಲ್ದೆ ಇಷ್ಟು ಜನರ ಹೊಟ್ಟೆ ತುಂಬಿಸ್ಬೇಕಲ್ವಾ? ನಾವ್ ಅಂಗಡಿ ನೋಡ್ಕೊಂಡೇ ಇದ್ರೆ ನಿಮ್ಮನ್ನ ಯಾರು ನೋಡ್ಕೋತಾರೆ ಅತ್ತೆ? ನೋಡ್ಕೊಳ್ಳೋಕೆ ನಾವೇನ್ ಚಿಕ್ಕ ಮಕ್ಳ ವಸು? ಮನೆಗ್ ಬಂದವ್ರಿಗೆ ಸತ್ಕಾರ ಮಾಡ್ಬೇಕು ಅಂತ ನಿಮ್ ಹೊಟ್ಟೆ ಪಾಡನ್ನು ನಿಲ್ಲಿಸ್ಬಿಟ್ರೆ ಹೇಗ್ ವಸು? ಏನಾಯ್ತು ರೀ? ನಾಳೆಯಿಂದ ಟಿಫನ್ ಸಪ್ಲೈ ಮಾಡಕ್ಕಾಗಲ್ಲ ಅಂತ ನಿಮ್ ಹೆಂಡತಿ ಹೇಳ್ತಿದ್ದಾರೆ ಸರ್. ಹೌದು ಸರ್, ಸ್ವಲ್ಪ ದಿನ ನಾವು ಟಿಫನ್ ಮಾಡೋದನ್ನ ನಿಲ್ಲಿಸ್ತಾ ಇದ್ದೀವಿ. ಯಾಕೆ ನಿಲ್ಲಿಸ್ಬೇಕು ಅಭಿ? ಇಷ್ಟು ಜನ ಸಾಕ್ಬೇಕು ಅಂದ್ರೆ ದುಡ್ಡು ಬೇಕಾಗುತ್ತಲ್ಲ. ಡ್ಯಾಡಿ, ನಾವು ಟಿಫನ್ ಸೆಂಟರ್ ನಡೆಸ್ತಾ ಇದ್ರೆ ನಿಮ್ ಬಗ್ಗೆ ನಮ್ ಬಗ್ಗೆ ಯೋಚನೆ ಮಾಡ್ಬೇಡ ಅಭಿ. ನಾವು ಕೈಲಾದಷ್ಟು ಸಹಾಯ ಮಾಡ್ತೀವಿ. ಎಲ್ರೂ ಸೇರಿ ಟಿಫಿನ್ ರೆಡಿ ಮಾಡೋಣ. ಹೌದು ಅಭಿ, ಮನೇಲಿ ಖಾಲಿ ಕೂತ್ ಏನ್ ಮಾಡೋದು? ನಾವು ಕೆಲಸ ಮಾಡ್ತೀವಿ. ಕಮಿಟ್ಮೆಂಟ್ ಕೊಟ್ರೆ ಹೇಗಕ್ಕ? ನಂಗೆ ಯಾವ ಕೆಲ್ಸನೂ ಬರಲ್ಲ. ಬರಲ್ಲ ಅಂದ್ರೆ ಆಗಲ್ಲಮ್ಮ, ಕಲ್ತ್ಕೋಬೇಕು. ಅಭ್ಯಾಸ ಇಲ್ದಿರೋ ಕೆಲ್ಸ ಹೇಗ್ ಮಾಡ್ತಾಳಣ್ಣ? ಹಾಗಿದ್ರೆ ಅವಳಿಗೆ ತವ್ರ ಮನೆಗೆ ಹೋಗೋದಕ್ಕೆ ಹೇಳದ್ಕೆ, ಅವ್ರ ಅಪ್ಪ ಅಮ್ಮ ಬರೋವರೆಗೂ ಆ ಅರಮನೆಯಲ್ಲಿ ಇರೋದಕ್ಕೆ ಹೇಳು. ಅದೆಲ್ಲ ಬೇಡ ಬಿಡಿ ಅತ್ತೆ. ನಿಜವಾಗ್ಲೂ ಹಾರಿಕಾಗೆ ಅಡ್ಗೆ ಮಾಡೋಕ್ ಬರಲ್ಲ. ಅಡ್ಗೆ ಬರ್ದಿದ್ರೆ ಕೈಲಾಗೋ ಕೆಲಸ ಆದ್ರೂ ಮಾಡ್ಬೇಕಲ್ಲಮ್ಮ. ಸುಮ್ನೆ ಕೂತ್ಕೊಂಡು ತಿಂತೀನಿ ಅಂದ್ರೆ ಹೇಗೆ? ಅದೆಲ್ಲ ಯಾಕೆ ಡ್ಯಾಡಿ? ಈಗ ನಾನೇ ಏನಾದ್ರೂ ಒಂದು ಏರ್ಪಾಟ್ ಮಾಡ್ತೀನಿ ಬಿಡಿ. ಬೇರೆ ಏನು ಬೇಡ, ಟಿಫನ್ ರೆಡಿ ಮಾಡ್ಬೇಕು ಅಷ್ಟೇ. ನಾವೆಲ್ಲ ಸಹಾಯ ಮಾಡ್ತೀವಿ. ಆಗಲ್ಲ ಅಂದ್ರೆ ಹೇಳು, ನಾವೆಲ್ಲ ಈಗ್ಲೇ ಮನೆಯಿಂದ ಹೊರಟೋಗ್ತೀವಿ. ನಾಳೆ ನೀವು ಕೇಳಿರೋ ಟಿಫಿನ್ ಆರ್ಡರ್ನ ತಲುಪಿಸ್ತಾ ಇದೀವಿ. ಡೈಲಿ ಕಳಿಸ್ತೀವಿ. ತುಂಬಾ ಥ್ಯಾಂಕ್ಸ್ ಅಮ್ಮ. ಬರ್ತೀನಿ ಸರ್. ಸರಿ ಸರ್. ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಕರ್ಕೊಂಬಂದು ನಿಮ್ ಕೈಯಲ್ಲಿ ಕೆಲಸ ಮಾಡಿಸೋದಾ? ಇಷ್ಟು ದಿನ ನೋಡ್ಕೊಂಡಿದ್ಯಲ್ಲ ಅಭಿ, ಕುಟುಂಬಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ಯಾ. ಈಗ ನೋಡಿದ್ರೆ ನೀನೇ ಕಷ್ಟದಲ್ಲಿದ್ಯಾ. ಇವಾಗ್ಲೂ ನಾನ್ ನಿನ್ಗೆ ಕಷ್ಟ ಕೊಡ್ಬೇಕಾ ಅಭಿ? ಕಷ್ಟ ಏನ್ ಬಂತು ಅತ್ತೆ? ಇಂಥ ಟೈಮಲ್ಲಿ ಅಲ್ದೆ ಹೋದ್ರೆ ಇನ್ಯಾವಾಗ ನಾವ್ ನಿಮ್ಮನ್ನ ನೋಡ್ಕೊಳ್ಳೋದು? ಇರೋದಕ್ಕೆ ಮನೆ ಕೊಟ್ಟಿದ್ದೀರಾ, ಹಾಗೆ ಕೆಲಸನೂ ಕೊಡಿ. ಜವಾಬ್ದಾರಿನ ಹಂಚಿ. ಅದ್ರ ಭಾರ ಏನು ಅಂತ ಎಲ್ರಿಗೂ ಗೊತ್ತಾಗ್ಲಿ. ಪ್ರತಿ ಮನೆಯಲ್ಲೂ ನಿಮ್ಮಂತ ಅಪ್ಪ ಅಮ್ಮ ಇರ್ಬೇಕು ಸರ್. ಅವಾಗ್ಲೇ ಮಕ್ಕಳು ಒಳ್ಳೆಯವರಾಗೋದು. ನನ್ನ ಮಕ್ಕಳೇ ಒಳ್ಳೆಯವರಾಗ್ಲಿಲ್ಲ, ನಮ್ಮಂತ ಅಪ್ಪ ಅಮ್ಮ ಯಾವ ಕುಟುಂಬದಲ್ಲೂ ಇರಲೇಬಾರ್ದು. ಯಾಕೆ ಹಾಗೆ ಹೇಳ್ತೀರಾ ಸರ್? ನೀವೆಷ್ಟು ಗ್ರೇಟ್ ತಂದೆ ತಾಯಿ ಅಂತ ಅಭಿರಾಮ್ ಸರ್ನ ನೋಡಿದ್ರೆ ಗೊತ್ತಾಗುತ್ತೆ. ಅಭಿ ಅಂತ ಅವರು ಕೋಟಿಗೊಬ್ರೇ ಇರ್ತಾರಪ್ಪ. ಎಲ್ರೂ ಅವನ ಥರನೇ ಇರೋಕ್ಕಾಗಲ್ಲ. ಅಭಿ ಅಂತ ಮಗ, ವಸು ಅಂತ ಸೊಸೆ ಇದ್ರೆ ಪ್ರತಿ ಕುಟುಂಬದಲ್ಲೂ ಸಂತೋಷ ತುಂಬಿಕೊಂಡಿರುತ್ತೆ. ಇದು ಭಜನೆ ಅಲ್ಲ ಮೇಡಮ್, ಒಂದ್ ಕಾಲದಲ್ಲಿ ಇದು ಸೂಪರ್ ಹಿಟ್ ಸಾಂಗು. ಲೇಡೀಸ್ಗೆ ಎಂಕರೇಜ್ ಮಾಡೋ ಪವರ್ಫುಲ್ ಸಾಂಗು. ಇಳಿತು ಕೊಬ್ಬು ಇವಳಿಗೆ. ಆಗ್ಬೇಕಾದೆ, ನಾವೆಲ್ಲ ಕೆಲಸ ಮಾಡ್ತಿದ್ರೆ ಇವಳು ಕಾಲ್ ಮೇಲೆ ಕಾಲ್ ಹಾಕೊಂಡು ಫೋನ್ ನೋಡ್ಕೊಂಡು ಗಾಳಿ ಬೀಸ್ಕೋತಾಳ.
ಮೇಡಮ್ ಆ ಬೆವರು ಒರೆಸ್ಕೊಳ್ಳಿ. ಹಿಟ್ಟಿಗೇನಾದ್ರೂ ಬಿದ್ರೆ ನಾಳೆ ಇಡ್ಲಿ ಟೇಸ್ಟ್ ಬದಲಾಗುತ್ತೆ. ಹಲೋ. ಆಯ್ತು ಸರ್, ಸ್ವಲ್ಪ ಬೇಗ ಆಗುತ್ತಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಡ್ಯಾಡಿ, ಇನ್ನೊಂದು 2-3 ದಿನದಲ್ಲಿ ಅಣ್ಣ ಅಕ್ಕಿಲ್ ರಿಲೀಸ್ ಆಗ್ತಾರಂತೆ. ಲೋ ಅಭಿ, ನಾನು ಈಗಲೇ ನಿನ್ಗೆ ಹೇಳ್ತಿದ್ದೀನಿ, ನಾಳೆ ಅವ್ರು ಹೊರಗಡೆ ಬಂದ ಮೇಲೆ ಬದಲಾಗ್ಲೇಬೇಕು. ಇನ್ನೂ ಬದಲಾಗದೆ ಇದ್ರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನ್ ಮಾಡೋದಕ್ಕೂ ನಾನು ಹಿಂಜರಿಯಲ್ಲ. ಹೆತ್ತು ಮಕ್ಕಳನ್ನ ಏನ್ ಮಾಡ್ತೀಯ ಅಣ್ಣ? ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ರು. ಗೊತ್ತಿಲ್ಲದೆ ಏನೋ ಅಲ್ಲ, ಕೊಬ್ಬು ಹೆಚ್ಚಾಗಿ ಮಾಡಿದ್ದಾರೆ. ಮನೆ ಮರ್ಯಾದೆ ತೆಗೆದಿದ್ದಾರೆ. ಬದುಕೋ ಕೈಲಾಗದೆ ಬೀದಿಗೆ ಬಿದ್ದಿದ್ದಾರೆ. ಇವನಾಗಿರೋದಕ್ಕೆ ಸಹಿಸ್ಕೊಂಡಿದ್ದಾನೆ. ಅವ್ರು ಎಷ್ಟೇ ಅವಮಾನ ಮಾಡಿದ್ರು ಇನ್ನು ಅವ್ರಿಗೋಸ್ಕರ ಹಗಲು ರಾತ್ರಿ ಕಷ್ಟ ಪಡ್ತಾ ಇದ್ದಾನೆ. ಇವನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು, ಇವಳು ಇದ್ದಾಳಲ್ಲ ಈ ಹಾರಿಕಾ ಹೇಳ್ದಾಗೆ, ಅವರಿಬ್ರು ಜೀವನ ಪೂರ್ತಿ ಜೈಲಲ್ಲೇ ಕೊಳಿತಿದ್ರು. ಡ್ಯಾಡಿ, ದಯವಿಟ್ಟು ನೀವು ಸ್ವಲ್ಪ ರೆಸ್ಟ್ ತಗೊಳ್ಳಿ. ಈಗ್ಲೇ ಅಲ್ವಾ ಮಲ್ಕೊಂಡಿದ್ದು? ಇಷ್ಟು ಬೇಗ ಎಬ್ಬಿಸ್ತಿದ್ಯಲ್ಲ? ಬೇಗ ಅಂತೀಯಲ್ಲೇ, ಬೆಳಗಾಗ್ತಾ ಬಂತು. ಟೈಮ್ ಎಷ್ಟು? 5:15. ಇಷ್ಟು ಅರ್ಲಿ ಮಾರ್ನಿಂಗ್ ಎದ್ದು ಏನ್ ಮಾಡ್ಬೇಕು? ಇಡ್ಲಿ ರೆಡಿ ಮಾಡ್ಬೇಕು, ದೋಸೆ ಹಿಟ್ಟು ಕಲ್ಸ್ಬೇಕು, ಪೂರಿ ಮಾಡ್ಬೇಕು, ವಡೆ ಮಾಡ್ಬೇಕು, ಚಟ್ನಿ ಬೇರೆ ರುಬ್ಬಬೇಕೆ. ತುಂಬಾ ಕೆಲ್ಸ ಇದೆ. ಜೈಲಲ್ಲಿರೋದು ಅಖಿಲ ನಾನಾ? ನನಗ್ ಯಾಕಂಟಿ ಈ ಶಿಕ್ಷೆ? ಅವ್ರು ಜೈಲಿಗೆ ಹೋಗೋ ತರ ಮಾಡಿದ್ದಕ್ಕೆ ನಿನಗೆ ಈ ಶಿಕ್ಷೆ. ಈ ಪಾಪದಲ್ಲಿ ನೀನು ನನ್ ಪಾರ್ಟ್ನರೇ ಅಲ್ವಾ? ನಾನೇನೇ ಮಾಡ್ದೆ? ನಿನ್ನೆ ನನ್ ಕೈಲಿ ಹಿಟ್ಟು ರುಬ್ಬಿಸ್ಲಿಲ್ವಾ? ನಾನ್ ಹಿಟ್ಟು ರುಬ್ಬೋದಕ್ಕೆ ಕಾರಣ ನೀನೆ. ಬೇಕಂತಾನೆ ನನ್ನ ಹತ್ರ ಕೆಲಸ ಮಾಡಿಸ್ದೆ. ಅದು ನಿಂಗ್ ಸ್ವಲ್ಪ ಒಳ್ಳೆ ಹೆಸರು ಬರ್ಲಿ ಅಂತ. ಹೆಸರು ಬಂತೋ ಇಲ್ವೋ ಗೊತ್ತಿಲ್ಲ, ಬಾಡಿ ಪೇನ್ ಅಂತೂ ಬಂತು. ನೈಟ್ ಎಲ್ಲ ನಿದ್ದೆ ಆಗಿಲ್ಲ. ರಾತ್ರಿ ಎಲ್ಲ ಗೊರ್ಕೆ ಹೊಡಿತಾ ನಿದ್ದೆ ಮಾಡಿದ್ಯಲ್ಲೇ. ನಿನ್ ಗೊರ್ಕೆ ತಡ್ಕೊಳಕ್ ಆಗ್ದೆ ನಾನ್ ಬೇರೆ ಕಡೆ ಹೋಗಿ ಮಲ್ಕೊಂಡೆ. ನಾನ್ ಇನ್ ಸ್ವಲ್ಪ ಹೊತ್ತು ಮಲ್ಕೋತೀನಿ. ಮಲ್ಕೊಳೆ, ಕಣ್ಬಿಡೋ ಹೊತ್ತಿಗೆ ತವ್ರ ಮನೇಲಿ ಇರ್ತೀಯ. ಮೊದ್ಲೇ ನಿಮ್ ಮಾವನ್ಗೆ ನಿನ್ ಮೇಲೆ ಕುತ್ತಿಗೆವರೆಗೂ ಕೋಪ ಇದೆ. ಈ ಮಾವ ಒಬ್ರು ನನ್ ಪಾಲಿಗೆ ಯಮ ಆಗ್ಬಿಟ್ಟಿದ್ದಾರೆ. ಅಮ್ಮ ಹಾರಿಕಾ, ಅಲ್ಲೋಡು ಕರಿತಾ ಇದ್ದ ನೋಡೆ. ಬರ್ತಿದ್ದೀನಿ ಮಾವ. ಇಷ್ಟೊತ್ತಿಗೆ ಅಮೆರಿಕದಲ್ಲಿ ಇರ್ಬೇಕಾದವಳು ಇಂಥ ಕತ್ತೆ ಚಾಕ್ರಿ ಮಾಡ್ತಾ ಬಿದ್ದಿದ್ದೀನಿ. ಸರಿ ಬಿಡು, ಏನೇನೋ ಅಂದ್ಕೋತೀವಿ, ಎಲ್ಲ ಆಗ್ಬಿಡುತ್ತಾ ಏನೋ. ಏನ್ ಪಿ.ಎ. ಬೆಳಿಗ್ಗೆನೆ ಟೆನ್ಷನ್ ಅಲ್ಲಿ ಇದೆಯಲ್ಲ? ನಿಮ್ ಬಗ್ಗೆನೆ ಸರ್. ಯಾಕೆ? ನನ್ನ MLA ಪದವಿ ಏನಾದ್ರೂ ಹೋಯ್ತಾ? ನನ್ ಪ್ಲೇಸ್ ಅಲ್ಲಿ ನೀನ್ MLA ಆಗ್ಬೇಕು ಅಂತಿದ್ಯಾ? ನಂಗ ಆ ಅದೃಷ್ಟ ಬೇರೆನಾ? ಹೌದು. ತೇಜ ಎಲ್ಲಿದ್ದಾನೆ? ತೇಜ ಮನೇಲಿಲ್ಲ ಸರ್. ಬೆಳಿಗ್ಗೆನೆ ಎದ್ದು ಜಿಮ್ ಕಡೆ ಹೋದ್ನಾ? ಬ್ಯಾಡ್ಮಿಂಟನ್ ಆಡಕ್ ಹೋದ್ನಾ? ಸುಮ್ನಿರಿ ಸರ್, ನಿಮ್ ಮಗನ್ ಬಗ್ಗೆ ಗೊತ್ತಿದ್ರು ಕೇಳ್ತಿರಲ್ಲ. ಅವನ್ ಬೆಳಿಗ್ಗೆನೆ ಎದ್ದು ಪಬ್ಗಂತೂ ಹೋಗಲ್ವಲ್ಲಯ್ಯ. ರಾತ್ರಿ ಹೋಗಿದ್ರು ಸರ್, ಇನ್ನೂ ಬಂದಿಲ್ಲ. ಅಯ್ಯೋ ಶಿವನೇ, ದಿನ ಮಧ್ಯರಾತ್ರಿ ಬರ್ತಿದ್ನಲ್ಲ. ಇವತ್ ಬಂದಿಲ್ಲ ಸರ್. ಆ ಪಬ್ಗೋ ಅವನ್ ಫ್ರೆಂಡ್ಗೋ ಫೋನ್ ಮಾಡು. ಪಬ್ನಲ್ಲೇ ಮಲ್ಕೊಂಡೋ ಇಲ್ಲ ಫ್ರೆಂಡ್ಸ್ ಮನೆಗೆ ಹೋದ್ನೋ? ಎಲ್ರಿಗೂ ಆಲ್ರೆಡಿ ಫೋನ್ ಮಾಡ್ದೆ ಸರ್. ತೇಜ ಯಾರ ಮನೆಗೂ ಹೋಗಿಲ್ವಂತೆ, ಪಬ್ನಲ್ಲೂ ಇಲ್ವಂತೆ. ಅವ್ರಿಗೆ ಫೋನ್ ಮಾಡಿದ್ರೆ ಎತ್ತಾ ಇಲ್ಲ. ಗ್ರಾಚಾರ ಕೆಟ್ಟು ಡ್ರಂಕ್ ಅಂಡ್ ಡ್ರೈವಲ್ ಸಿಕ್ಕಾಕೊಂಡಿಲ್ಲ ತಾನೆ? ಹಾಗೇನಾದ್ರೂ ಆಗಿದ್ರೆ ಇಷ್ಟೊತ್ತಿಗೆ ಟಿವಿಲ್ ಬರ್ತಾ ಇತ್ತು, ನಿಮ್ಗೆ ಪೊಲೀಸರು ಫೋನ್ ಮಾಡ್ತಾ ಇದ್ರು. ಮತ್ ನನ್ ಮಗ ಎಲ್ಲಿದ್ದಾನೆ ಪಿ.ಎ.? ಬೆಳಿಗ್ಗೆನೆ ಟೆನ್ಷನ್ ಕೊಡ್ತಿದ್ದಾನೆ. ಅಪ್ಪಂದ್ರು ಅತಿಯಾಗಿ ಸಂಪಾದನೆ ಮಾಡಿದ್ರೆ ಮಕ್ಕಳು ಹಾಳಾಗ್ತಾರೆ ಅಂತಾರೆ. ಇದಕ್ಕೆ ನೀವ್ಯಾಕೆ ಸರ್ ಅತಿಯಾಗಿ ಸಂಪಾದಿಸ್ತೀರಾ? ನೀನ್ ಮುಚ್ಚಿಯ. ಅಪ್ಪಂದ್ರು ಸಂಪಾದನೆ ಮಾಡದೆ ಹೋದ್ರೆ ಮಕ್ಕಳು ಭಿಕ್ಷೆ ಬಿಡ್ಬೇಕಾಗತ್ತೆ. ಅವನ್ ಮನೆಗ್ ಬರಲಿ ಹೇಳ್ತೀನಿ, ಚೆನ್ನಾಗಿ ಬೈದು ಸರಿಯಾಗಿ ಬುದ್ಧಿ ಹೇಳ್ತೀನಿ. ಇವತ್ತು ಅವನ ಕತೆ ಮುಗ್ದಾಗೆ. ಎಲ್ಲಿದ್ದಾನೋ ಏನೋ. ಖಂಡಿತ ಬದಲಾಗ್ತಾರೆ ಅತ್ತೆ. ಮತ್ತೆ ನಮ್ಗೆ ಒಳ್ಳೆ ಕಾಲ ಶುರುವಾಗುತ್ತೆ. ಮತ್ತೆ ನಾವೆಲ್ಲರೂ ಒಟ್ಟಿಗೆ ಬಾಳ್ತೀವಿ.
ಅದೇ ಅವ್ರ ಕನಸು. ಆ ಕನ್ಸು ಸತ್ರು ಈಡೇರಲ್ಲ, ಈಡೇರಕ್ ಬಿಡಲ್ಲ. ಇವಳು ನನ್ನೇ ಮೀರ್ಸೋ ತರ ಇದ್ದಾಳಲ್ಲ. ವ್ಯಾಪಾರ ಹೇಗ್ ನಡೀತಿದ್ಯಮ್ಮ? ಚೆನ್ನಾಗಿದೆ ಮಾವ. ಗಿರಾಕಿಗಳು ಹೆಚ್ಚಾಗಿದ್ದಾರೆ. ಸುತ್ತಮುತ್ತ ಇರೋ ಆಫೀಸ್ಗಳಿಂದ ಆರ್ಡರ್ಸ್ ಬರ್ತಿವೆ. ಅಂಗಡಿ ಹತ್ರ ತಿನ್ನೋಕ್ ಮಾತ್ರ ಅಲ್ದೆ ಪಾರ್ಸೆಲ್ ಕಟ್ಕೊಡಿ ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ಹೋಟೆಲ್ ಓಪನ್ ಮಾಡ್ಬೋದು ಅಂತಾಯ್ತು. ಅವ್ರ ಐಡಿಯಾನೂ ಅದೇ ಅಕ್ಕ. ಒಳ್ಳೆ ಜಾಗ ನೋಡಿ ರೆಸ್ಟೋರೆಂಟ್ ಶುರು ಮಾಡೋಣ ಅಂದ್ರು. ಟಿಫಿನ್ ಜೊತೆಯಲ್ಲಿ ಊಟನೂ ಕೊಟ್ರೆ ವ್ಯಾಪಾರ ಇನ್ನೂ ಹೆಚ್ಚಾಗುತ್ತಲ್ವಾ ಬಸ್ಸು? ಖಂಡಿತ ಹೆಚ್ಚಾಗುತ್ತೆ, ಒಳ್ಳೆ ಲಾಭನೂ ಬರುತ್ತೆ. ಇವ್ರೇನೆ ನಮಗ್ ಕೆಲ್ಸ ಜಾಸ್ತಿ ಮಾಡೋ ಹಾಗಿದ್ದಾರೆ. ಟಿಫಿನ್ ಜೊತೆ ಊಟ ಅಂದ್ರೆ ನಮ್ ಕೈ ಮುರಿದು ಹೋಗೋದ್ ಗ್ಯಾರಂಟಿ. ಹೌದು ಆಂಟಿ, ಟಿಫನ್ ಅಂದ್ರೆ ಒಂದ್ ಹಿಟ್ಟು ರುಬ್ಬಿ ಒಂದ್ ಚಟ್ನಿ ಮಾಡಿದ್ರೆ ಸಾಕಾಗುತ್ತೆ. ಊಟ ಅಂದ್ರೆ ತುಂಬಾ ಐಟಮ್ಸ್ ಮಾಡ್ಬೇಕು. ನಾವು ಸತ್ತೇ ಹೋಗ್ತೀವಿ. ಬೇಗ ನಿಮ್ಮಪ್ಪ ಅಮ್ಮ ಎಲ್ಲಿದಾರೋ ತಿಳ್ಕೊಳೆ, ನಿಮ್ ಮನೆಗ್ ಓಡ್ ಹೋಗೋಣ. ಇಲ್ಲಾಂದ್ರೆ ನೀನ್ ಹೇಳ್ದ ಹಾಗೆ ಚಾಕ್ರಿ ಮಾಡಿ ಮಾಡಿ ಸತ್ ಹೋಗ್ತೀವಿ. ಅಭಿ ಇಲ್ಲಿಗೆ ಬಂದ್ಮೇಲೆ ಮಾತಾಡೋಣ ಬಿಡು ವಸು. ರೆಸ್ಟೋರೆಂಟ್ಗೆ ಬಂಡವಾಳ ಬೇಕು ಅಂದ್ರೆ ಏನಾದ್ರೂ ಮಾಡಿ ನಾನು ಅರೇಂಜ್ ಮಾಡ್ಕೊಡ್ತೀನಿ. ಸಾಕು, ಮಗಂಗೆ ಮಾತ್ರ ಕೇಳ್ದೆ ಇದ್ರು ದುಡ್ಡು ಕೊಡ್ತಾರೆ. ನಮಗ್ ಹೊಲ ಕೊಡಿ ಅಂದ್ರೆ ಕೊಡಲ್ಲ. ಆದ್ರೂ ನೀವ್ ಕೇಳ್ದೆ ಇದ್ರು ಅಭೇ ನಿಮ್ಗೆ ಆಸ್ತಿ ಕೊಟ್ಟಿದಾನಲ್ಲೇನೆ. ನೀನ್ ಕೂಡ ಶುರು ಹಚ್ಕೊಂಡ್ಯಾ? ನಿಜ ಒಪ್ಕೋಬೇಕಲ್ವಾ? ಒಂದು ಸಲ ಹೇಳಿದ್ರೆ ನಿಜ, ಪ್ರತಿ ಸಲ ಅದನ್ನೇ ಹೇಳಿದ್ರೆ ಭಜನೆ ಅಂತಾರೆ. ಮೊದ್ಲು ಭಾವನು ಅಖಿಲ್ ಹೊರಗಡೆ ಬರ್ಲಿ ಮಾವ. ಅದಾದ್ಮೇಲೆ ರೆಸ್ಟೋರೆಂಟ್ ಬಗ್ಗೆ ಯೋಚನೆ ಮಾಡೋಣ. ಅವರು ಹೊರಗ್ ಬಂದು ಒಳ್ಳೆಯವರಾಗಿ ಎಲ್ರೂ ಒಂದಾಗ್ಬಿಟ್ರೆ ಅದಕ್ಕಿಂತ ಸಂತೋಷ ಇನ್ನೊಂದಿರೋದಿಲ್ಲ. ಎಲ್ರೂ ಸೇರಿ ರೆಸ್ಟೋರೆಂಟ್ ನಡೆಸ್ಕೊಂಡು ಹಾಯಾಗಿರ್ಬೋದು. ಹೌದು ಅತ್ತೆ, ಅತಿಯಾಗಿ ಆಸೆ ಪಡ್ದೆ ಇರೋದ್ರಲ್ಲೇ ಹಾಯಾಗಿರ್ಬೋದು. ಇವ್ರು ನಮ್ ಬದುಕನ್ನ ಬಸ್ ಸ್ಟ್ಯಾಂಡಿಗೆ ತರೋ ಹಾಗಿದಾರ ಆಂಟಿ. ರೆಸ್ಟೋರೆಂಟ್ ಅಂತ ಇನ್ನೆಷ್ಟು ರಂಪ ಮಾಡ್ತಾರೋ. ಅದಕ್ಕೆ ಕಣೆ ನಿಮ್ಮ ಅಪ್ಪ ಅಮ್ಮನ್ಗೆ ಫೋನ್ ಮಾಡು ಅಂದಿದ್ದು. ದುಡ್ಡಿದ್ದಾಗ ಒಬ್ರಿಗೂ ಒಳ್ಳೇದ್ ಮಾಡ್ಲಿಲ್ಲ ನೀವು. ದುಡ್ಡಿಲ್ದಿರೋ ನಮ್ಮನ್ನ ಈಗ ಯಾರು ಕ್ಯಾರೆ ಅನ್ನಲ್ಲ. ಈ ಅಭಿ ಇಲ್ದೇ ಇದ್ದಿದ್ರೆ ನಾವೆಲ್ಲ ಏನಾಗ್ತಿದ್ವೋ ಏನೋ. ಇದು ಭ್ರಮೆನಾ ನಿಜನಾ? ಭ್ರಮೆ. ಅಷ್ಟಕ್ಕೂ ಅವನ್ ಕೆಲ್ಸ ಬಿಟ್ಟು ಅಭಿ ನಮ್ಮನೆಗೆ ಯಾಕೆ ಬರ್ತಾನೆ? ಬಂದ್ರು ನನ್ ಮಗನ್ ರೂಮಿಗೆ ಯಾಕೆ ಬರ್ತಾನೆ? ಮತ್ತೆ ಭ್ರಮೇಲಿ ಯಾಕೆ ಬಂದಿರೋದು? ಓ, PA ಹೇಳ್ದ ಹಾಗೆ ಯಾವ್ದೋ ರೋಗ ಅಲ್ಲ ತಾನೆ? ಅಲ್ಲ ಬಿಡು, ಯಾವ್ದೋ ಇಲ್ಯೂಷನ್ ಅಷ್ಟೇ. ಮುದ್ದು ಕಂದ, ಪಾಪು ತಿಂದಿಯೇನೋ? ಎದ್ದೇಳು ಕಂದ. ಚೆನ್ನಾಗಿ ಎಣ್ಣೆ ಹೊಡೆದು ನಿದ್ದೆ ಬಂದಿರೋ ಹಾಗಿದೆ. ಸಂಜೆವರೆಗೂ ಎದ್ದೇಳಲ್ಲ. ಇವಾಗ ಎಬ್ಸಿದ್ರೆ ಡಿಸ್ಟರ್ಬ್ ಆಗತ್ತೆ. ಮಲ್ಕೋ ಕಂದ, ಮಲ್ಕೋ. ಅಭಿ, ನೀನ್ ನಿಜವಾಗ್ಲೂ ಇಲ್ಲಿಗೆ ಬಂದಿಲ್ಲ ಅಲ್ವಾ? ಬಂದಿದ್ರೆ ಹೇಳು. ನೀನ್ ಬಂದಿಲ್ಲ ಬಿಡು, ನನ್ ಗೊತ್ತು. ನೋಡು, ನಾನ್ ಮಾಡ್ತಿರೋ ಅನ್ಯಾಯ ನಿನ್ ಗೊತ್ತಾದ್ರೂ ನೀನ್ ಬರಲ್ಲ. ಏನಿದು, ನನ್ನಷ್ಟಕ್ಕೆ ನಾನೇ ಮಾತಾಡ್ತಿದ್ದೀನಲ್ಲ. ನನ್ಗೇನಾದ್ರೂ ಆ ರೋಗ ಬಂದಿದ್ಯಾ? ಅಯ್ಯೋ, ಸೈಲೆಂಟ್ ಆಗಿರ್ಬೇಕು. ಹಾ,
ಯಾವನ ನೀನು? ಇವನ್ ಯಾರೋ ತುಂಬಾ ಶ್ರೀಮಂತರ ಮಗ ಅನಿಸ್ತಿದೆ ಆಂಟಿ. ಇವನ್ ಪಿಂಡ ಒಳ್ಳೆ ಉಂಡಾಡಿ ಗುಡ್ಡನ್ ತರ ಇದ್ದಾನೆ. ನಮ್ ಭಾವ ನಿನ್ನ ಯಾಕೆ ಕಿಡ್ನಾಪ್ ಮಾಡಿದ್ರು? ಇನ್ಯಾಕೆ ಹೊಟ್ಟೆ ಬಿರಿಯೋ ಹಾಕಿ ತಿಂದು ದುಡ್ಡು ಕೊಡದೆ ಓಡ್ ಹೋಗಿರ್ತಾನೆ. ಅದಕ್ಕೆ ಅಭಿ ಎತ್ತಾಕೊಂಡ್ ಬಂದಿದ್ದಾನೆ. ಹೀಗಲ್ಲ ಆಂಟಿ, ಬಾಯಲ್ಲಿರೋ ಬಟ್ಟೆ ತೆಗೆದ್ರೆ ಹೇಳ್ತಾನೆ. ಇವನ್ ಬಾಯಲ್ಲಿರೋ ಬಟ್ಟೆ ತೆಗೆದ್ರೆ ಇವನ್ ಕಿರ್ಚ್ತಾನೆ. ಆಗ ಅಭಿ ಬಂದು ನಮ್ ಚಳಿ ಬಿಡಿಸ್ತಾನೆ. ಹೌದು ಆಂಟಿ, ಇವಾಗ ತಾನೇ ಅಭಿಭವ ಇವನ್ ಬಗ್ಗೆ ಮನೇಲಿ ಯಾರಿಗೂ ಹೇಳ್ಬೇಡ ಅಂತ ವಸು ಅಕ್ಕಂಗ್ ಹೇಳ್ತಿದ್ರು. ಆದ್ರೂ ಇವನ್ ಹತ್ರ ನಮ್ಗೇನೆ ಕೆಲ್ಸ? ಆ MLA ನಮ್ಮನ್ನ ಮನೆಗ್ ಬನ್ನಿ ಅಂದಿದಾರಲ್ಲ, ಹೋಗೋಣ ನಡಿ. ನಾವ್ MLA ಮನೆಗ್ ಹೋದ್ರೆ ನಿನಗೇನೋ ಕಷ್ಟ? ಅವನೇ ನಿಮ್ಮ ಅಪ್ಪನಾ? ಅವನನ್ನು ಕರ್ಕೊಂಡು ಹೋಗ್ಬೇಕಂತೆ ಆಂಟಿ. MLA ಹತ್ರ ನಿನಗೇನೋ ಕೆಲ್ಸ? ಬಾಯ್ ಮುಚ್ಕೊಂಡ್ ಬಿದ್ದಿರು. ಕಿಡ್ನಾಪ್ ಆಗಿರೋನು ಕಮಕ್ಕಿಮಿ ಕಂದ ಬಿದ್ದಿರ್ಬೇಕು. ನಡಿಯೇ, ಇವನ್ ಹತ್ರ ಏನ್ ಮಾತು? ಈ ರೂಮಲ್ಲಿ ತುಂಬಾ ಹೊತ್ತಿರೋದು ಒಳ್ಳೇದಲ್ಲ. ವಸು ನೋಡಿದ್ಲು ಅಂದ್ರೆ ಅಭಿಗ್ ಹೇಳಿ ಇಬ್ಬರಿಗೂ ಇವತ್ತು ಗ್ರಹಚಾರ ಬಿಡಿಸ್ಬಿಡ್ತಾಳಷ್ಟೇ. ನಡಿ ನಡಿ. ಹೇಳಿ ಅಭಿರಾಮ್. ನಿನ್ನೆ ನೀವು ಹೇಳಿದ್ದು ಕರೆಕ್ಟ್ ಅಲ್ಲ ಯಾರು ಸರ್? ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು. ಹಾಗಾದ್ರೆ ತಕ್ಷಣ ಸ್ಟಾರ್ಟ್ ಮಾಡಿ ಅಭಿರಾಮ್. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. MLA ಮಗ ಈಗ ನನ್ನ ವಶದಲ್ಲಿದ್ದಾನೆ. ವಾಟ್? ಇಷ್ಟೊಂದು ಫಾಸ್ಟ್ ಆಗ? ನಮ್ಮ ಅಣ್ಣನೂ ತಮ್ಮನೂ ತುಂಬಾ ದಿನ ಜೈಲಲ್ಲಿರೋದು ನೋಡಕ್ಕಾಗಲ್ಲ. ಆದಷ್ಟು ಬೇಗ ಅವರಿಬ್ರು ಆಚೆ ಬರಲೇಬೇಕು. ಓಕೆ ಅಭಿರಾಮ್, ರೈಟ್ ಪರ್ಸನ್ನೇ ಹಿಡ್ಕೊಂಡಿದ್ದೀರಾ. ಆ ಹುಡುಗನೇ ಸಾಕು MLAನ ಆಟ ಆಡ್ಸಕ್ಕೆ. ಅದಲ್ದೆ ಮಗ ಅಂದ್ರೆ MLAಗೆ ಹುಚ್ಚು ಪ್ರೀತಿ. ಅದು ಗೊತ್ತಿದ್ದೆ ಆ ಹುಡುಗನ್ನ ಕಿಡ್ನಾಪ್ ಮಾಡಿದ್ದೀನಿ. ನೆಕ್ಸ್ಟ್ ಏನ್ ಪ್ಲಾನ್? ನಾನು ಪೇಪರ್ಸ್ ಎಲ್ಲ ರೆಡಿ ಮಾಡ್ತೀನಿ. ಅದ್ರ ಮೇಲೆ ಆ MLA ಕೈಲಿ ಕೇಸ್ ಹಾಕಿರೋ ಇಬ್ರ ಕೈಲಿ ಸೈನ್ ಹಾಕ್ಸಿದ್ರೆ ಸಾಕು. ನಿಮ್ ಬ್ರದರ್ಸ್ ರಿಲೀಸ್ ಆಗ್ತಾರೆ. ನಿಮ್ ಪ್ರಾಪರ್ಟಿ ನಿಮ್ಗೆ ವಾಪಸ್ ಸಿಗತ್ತೆ. ಎಲ್ಲಾ ಪೇಪರ್ಸ್ನ ಇಮಿಡಿಯೇಟ್ ಆಗಿ ರೆಡಿ ಮಾಡಿ. ಈಗಲೇ ರೆಡಿ ಮಾಡ್ತೀನಿ. ಆ ಹುಡುಗ ಹುಷಾರು, ತಪ್ಪಿಸ್ಕೊಂಡ್ರೆ ಮತ್ತೆ ಸಿಗಲ್ಲ. ನಮ್ಮನೇಲಿ ಸೇಫ್ ಆಗಿ ಬಚ್ಚಿಟ್ಟಿದ್ದೀನಿ. ಓಕೆ ಅಭಿರಾಮ್, ಪೇಪರ್ಸ್ ರೆಡಿ ಆದ ಕೂಡಲೇ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು ಲಾಯರ್ ಅವರೇ. ನಿಮ್ಮ ಪ್ರೊಫೆಷನಲ್ ಎಥಿಕ್ಸ್ನ ಸೈಡ್ಗಿಟ್ಟು ನನಗೆ ಸಹಾಯ ಮಾಡಿದ್ದಕ್ಕೆ. ಎಥಿಕ್ಸ್ನ ಸೈಡಿಗಿಟ್ರು ನ್ಯಾಯನೇ ಗೆಲ್ಲಿಸ್ತಿದೀವಲ್ಲ ಅಭಿರಾಮ್. ಅದಲ್ದೆ ನಿಮ್ಮಂಥ ಒಳ್ಳೆ ವ್ಯಕ್ತಿಗೆ ಸಹಾಯ ಮಾಡಿದ್ರೆ ನನ್ಗೂ ಗೌರವ ಸಿಗುತ್ತೆ. ಇಡ್ತೀನಿ ಅಭಿರಾಮ್. ಏನು ಅಂದ್ರೆ ಕಾಫಿ. ನನಗೆ ಯಾಕೋ ಭಯ ಆಗ್ತಿದೆ ರೀ. ಏನಕ್ಕೆ ಭಯ? ಇಷ್ಟು ದಿನ ನಾವ್ ಯಾವ ತಪ್ಪು ಮಾಡಿಲ್ಲ. ಈಗ ಆ ಹುಡುಗನ್ನ. ಇದು ಕೂಡ ತಪ್ಪಲ್ಲ ವಸೂರೆ. ಇನ್ನೊಂದು ತಪ್ಪನ್ನ ಸರಿ ಮಾಡೋದಕ್ಕೆ ಅನಿವಾರ್ಯವಾಗಿ ಮಾಡ್ತಾರೋ ಪ್ರಯತ್ನ. ಏನ್ ಪ್ರಯತ್ನನೋ ಏನೋ. ಈಗಾಗ್ಲೇ ಗೊತ್ತಿದ್ದೋ ಗೊತ್ತಿಲ್ದೇನೋ ಕೇಸಲ್ಲಿ ಸಿಕ್ಕಾಕೊಂಡು ಭಾವ ಅಖಿಲ್ ಜೈಲಲ್ಲಿದ್ದಾರೆ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀವು. ನಮ್ ಪರವಾಗಿ ಒಂದೇ ಒಂದು ಎವಿಡೆನ್ಸು ಇಲ್ಲ ವಸೂರೆ. ಅಣ್ಣ ಅಖಿಲ್ ಸರಿಯಾಗಿ ಸಿಕ್ಕಾಕೊಂಡಿದ್ದಾರೆ. ಅವ್ರು ಸೈನ್ ಮಾಡಿರೋ ಪೇಪರ್ಸ್ ಕೂಡ ಆ MLA ಹತ್ರ ಇದೆ. ಈಗ ನಾವು ಅದೇ ಕೆಲಸ ಮಾಡಕ್ ಹೊರಟಿದ್ದೀವಿ. MLA ಮಗನ್ನ ಅಡ್ಡ ಇಟ್ಕೊಂಡು ಆ MLA ಚಮಚಗಳ ಹತ್ರ ಸೈನ್ ಹಾಕ್ಸ್ಬೇಕು ಅಂತಿದ್ದೀನಿ. ಆಗ ಭಾವ ಮತ್ತೆ ಅಖಿಲ್ ಮೇಲೆ ಕೇಸ್ ಇರಲ್ವಾ? ಅವರು ಹೊರಗ್ ಬರ್ತಾರಾ? ಅಷ್ಟೇ ಅಲ್ಲ, ಸೀಸ್ ಮಾಡಿರೋ ಆಸ್ತಿ ಎಲ್ಲ ವಾಪಸ್ ಬರುತ್ತೆ. ಯಾವ ಪ್ರಾಬ್ಲಮೂ ಇರಲ್ಲ. ಜೋಪಾನ ರೀ. ಮೊದ್ಲೇ ಆ MLA ಒಳ್ಳೆಯವನಲ್ಲ. ಅವರಿಗೆ ನಾವಂದ್ರೆ ಮೊದ್ಲೇ ಕೋಪ. ನಮ್ ಕೋಪನು ಆ MLAಗೆ ತೋರಿಸ್ಬೇಕು ಹೊಸವ್ರೆ. ನಮ್ ಫ್ಯಾಮಿಲಿ ತಂಟೆಗೆ ಬಂದ್ರೆ ಏನಾಗುತ್ತೆ ಅಂತ, ನಾನು ಮನಸ್ಸು ಮಾಡಿದ್ರೆ ಎಷ್ಟೆಲ್ಲ ಗೋಳಾಡಿಸ್ಬೋದು ಅಂತ ಆ MLAಗೆ ತೋರಿಸ್ತೀನಿ. ಏನು ಸೈಲೆಂಟ್ ಆಗಿರು ಅಂತ ನನ್ ಗಂಡ ಹೇಳಿದ್ರಲ್ಲ. ಯಾಕೆ ಗಲಾಟೆ ಮಾಡ್ತಿದ್ಯಾ?
ನಮ್ ಕೆಲ್ಸ ಆದ್ಮೇಲೆ ನಾವೇ ನಿನ್ನ ಬಿಟ್ಬಿಡ್ತೀವಿ. ಅಲ್ಲಿ ತನಕ ಬಾಯಿ ಮುಚ್ಕೊಂಡಿರು. ಹೇಳ್ತಿರೋದು ನಿನಗೆ ತಾನೇ. ನನ್ ಗಂಡ ಬಂದ್ರೆ ಸಾಯಿಸ್ಬಿಡ್ತಾರೆ. ನಿನಗೆ ಹೀಗಲ್ಲ. ಅಯ್ಯೋ, ಹೀಗ್ ಹೊಡೆದ್ಬಿಟ್ನಲ್ಲ. ಇದನ್ನ ಹೋಗ್ಬಿಟ್ನಾ? ಅಮ್ಮ ಉಸಿರಾಡ್ತಾ ಇದ್ದಾನೆ. ಪ್ರಜ್ಞೆ ಬರೋವರೆಗೂ ಇವನಿಂದ ಪ್ರಾಬ್ಲಮ್ ಇರಲ್ಲ. ನಾನ್ ಹೇಳಿದ್ದು ತಗೊಂಡ್ ಬರ್ಲಿಲ್ವಾ ಅಭಿ? ಮೊದಲೇ ತಂದಿದ್ದೆ ಅಮ್ಮ. ಸಾರಿ, ನಿಮಗೆ ಹೇಳೋದು ಮರ್ತ್ಬಿಟ್ಟಿದ್ದೆ. ಅಂದ್ರೆ ನಮ್ಮ ಅತ್ತಿಗೆ ಕೂಡ ಈ ಸೀರಿಯಲ್ ಕಿಡ್ನಾಪ್ ಅಲ್ಲಿ ಇನ್ವಾಲ್ವ್ ಆಗಿರ್ಬೋದು ಆಂಟಿ. ಚೆನ್ನಾಗೇ ಇದ್ಲು. ಏನ್ ಹೋಗೋ ಕಾಲ ಬಂತು ಅತ್ತಿಗೆಗೆ. ಒಂದ್ ಹೆಣ್ಣಾಗಿ ಕಿಡ್ನಾಪ್ ಮಾಡ್ಸೋದಾ? ಸರಿ, ಮಾಡಿದ್ರೆ ಮಾಡ್ಕೊಳ್ಳಿ, ನಮ್ಮಿಂದ ಯಾಕೆ ಮುಚ್ಚಿಟ್ರು? ಅತ್ತೆ ಮಾವ ಹೇಳಿರೋದು ತಂದಿದ್ಯಾ, ಮತ್ತೆ ನಾನ್ ಹೇಳಿ ತಂದಿದ್ಯಾ ಅಭಿ? ಇವಳುನಾ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡ್ತಿದಾರ. ನಿಮ್ಗೊಂದ್ ಗತಿ ಕಾಣಿಸ್ತೀನಿ. ಹೌದು ಆಂಟಿ, ನಮಗ್ ಬಿಟ್ಟು ಎಲ್ರಿಗೂ ಗೊತ್ತು. ಏನಾದ್ರೂ ಮಾಡ್ಬೇಕು. ಏನ್ ನಿಮ್ ಉದ್ದೇಶ? ಆ ರೂಮ್ ಪೂರ್ತಿ ತುಂಬಿಸ್ಬೇಕು ಅನ್ಕೊಂಡಿದೀರಾ? ಯಾವ ರೂಮ್ ಸುಮಂಗಲಿ? ಆ ರೂಮೇ ಅಣ್ಣ. ಏನ್ ಮಾತಾಡ್ತಾ ಇದ್ಯಾ ಅದಕ್ಕೆ? ಏನು ಗೊತ್ತಿಲ್ದೇ ಇರೋರ್ ತರ ಮಾತಾಡ್ಬೇಡಿ ಅತ್ತೆ, ನಮ್ಗೆಲ್ಲ ಗೊತ್ತು. ಏನ್ ಗೊತ್ತು ನಿಮ್ಗೆ? ನಿಮ್ಗೇನ್ ಗೊತ್ತೋ ನಮಗೂ ಅದೇ ಗೊತ್ತು. ಅವ್ರಿಗೆ ಗೊತ್ತಿರೋದೇನು, ನಿಮಗ್ ಗೊತ್ತಿರೋದೇನು? ನಮ್ ಎಲ್ರೂ ಹರಕೆ ಕುರಿ ಮಾಡ್ಬಿಟ್ಟಿಯಲ್ಲ ಅಭಿ. ಇಷ್ಟಕ್ಕೂ ನಿನ್ ಸಮಸ್ಯೆ ಏನ್ ಸುಮಂಗಲಿ? ಸ್ವಲ್ಪ ಅರ್ಥ ಆಗೋ ತರ ಹೇಳು ಅದಕ್ಕೆ. ನೀವು ಏನೋ ಹೇಳಕ್ ಹೊರಟಿದ್ದೀರಾ ಅಂತ ಗೊತ್ತು, ನಿಜ ಹೇಳ್ಬಿಡಿ. ಏನ್ ಹೇಳ್ಬೇಕು ಅಕ್ಕ? ಅಭಿಭಾವ ತಂದಿರೋ ಮೂಟೆಲಿ ಏನಿದೆ ಅಂತ ಹೇಳ್ಬೇಕಾ? ಇದ್ರಲ್ಲಿ ಸೀಕ್ರೆಟ್ ಏನಿದೆ ಹಾರಿಕಾ? ದಿನಸಿ ಸಾಮಗ್ರಿ. ತೆಗಿಲ, ನೋಡ್ಕೊಡಿ. ದಿನಸಿ ಸಾಮಗ್ರಿನಾ? ನೋಡಿದ್ರಲ್ಲ, ಉಪ್ಪು, ಬೇಳೆ, ಬೆಲ್ಲ, ಸಕ್ಕರೆ, ಸಾಂಬಾರ್ ಪುಡಿ, ಗೋಧಿ ಹಿಟ್ಟು, ಎಕ್ಸೆಟ್ರಾ ಎಕ್ಸೆಟ್ರಾ. ಅಷ್ಟೇ ಪ್ರಾವಿಷನ್ಸು. ಇನ್ನು ಎಷ್ಟೊತ್ತಯ್ಯ? ಅವನಿಗೆ ಫೋನ್ ಮಾಡಿದ್ಯಾ ಇಲ್ವಾ? ಮಾಡಿದ್ದೆ ಸರ್, ಅವಾಗ್ಲೇ ಹೊರಟಿದ್ದೀನಿ ಅಂದ. ಮತ್ತೆ ಇನ್ನೂ ಬಂದಿಲ್ವಲ್ಲ? ಕಿಡ್ನಾಪ್ ಆಗಿರೋದು ಅವ್ರ ಮಗ ಅಲ್ವಲ್ಲ ಸರ್? ತಮಾಷೆನಾ? ಮತ್ತೆ ಫೋನ್ ಮಾಡಿ ಬೇಗ ಬರಕ್ ಹೇಳು. ಹಾ ಆಯ್ತು ಸರ್. ಅಲ್ಲಿ ನೋಡಿ ಬಂದ್ಬಿಟ್ರೆ ಸರ್. ಹಾ ಬನ್ನಿ ಬನ್ನಿ. ನಮಸ್ಕಾರ ಎಮ್ಎಲ್ಎ ಅವರೇ. ನಮಸ್ಕಾರ ಪಿ ಅವರೇ. ಓ ಅರೆ, ನೀವು ಇಲ್ಲೇ ಇದ್ದೀರಾ? ನಮಸ್ಕಾರ ಸರ್. ಅಭಿ ಕೂತ್ಕೋ. ನಿಮ್ಮಂತ ದೊಡ್ಡವ್ರ ಮುಂದೆ ನಾನ್ ಕೂತ್ಕೊಳ್ಳೋದು ಬೇಡ ಸರ್, ಚೆನ್ನಾಗಿರಲ್ಲ. ಒಂದ್ ಕಾಲದಲ್ಲಿ ನೀನು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ? ಪರವಾಗಿಲ್ಲ, ಕೂತ್ಕೋ. ಇವಾಗ
ನಿಮಗಿಂತ ಚಿಕ್ಕವರಲ್ವಾ ಸರ್? ಒಬ್ಬ ಸಾಮಾನ್ಯ ವ್ಯಕ್ತಿ ಹೊಟ್ಟೆಪಾಡಿಗೋಸ್ಕರ ಏನೋ ಟಿಫನ್ ಗಾಡಿ ಇಟ್ಕೊಂಡು ಬದುಕಿನ ಬಂಡಿ ನಡೆಸ್ತಾ ಇದ್ದೀನಿ. ನಿಮಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಸರ್. ನಮ್ಮ ಅಪ್ಪ ಅಮ್ಮ ಇಬ್ಬರಿಗೂ ವಯಸ್ಸಾಗೋಯ್ತು. ಅವ್ರು ಬಂದು ನಿಮ್ಮನ್ನ ಕೇಳ್ಕೊಳಕ್ಕಾಗಲ್ಲ. ದಯವಿಟ್ಟು ನಮ್ಮ ಅಣ್ಣನ್ನು ತಮ್ಮನ್ನು ರಿಲೀಸ್ ಮಾಡಿಸ್ಬಿಡಿ ಸರ್. ನಿಮಗೆ ಪುಣ್ಯ ಬರುತ್ತೆ ಸರ್. APA ಇವನೇನಯ್ಯ ಓವರ್ ಆಕ್ಷನ್ ಮಾಡ್ತಿದ್ದಾನೆ. ಮೊನ್ನೆ ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಮಾಡಿದ್ರಲ್ಲ ಸರ್, ರಿವೆಂಜ್ ತೀರಿಸ್ಕೊತಿದ್ದಾರೆ ಅನ್ಸತ್ತೆ. ಓಕೆ ಅಭಿ, ನೀನ್ ಇಷ್ಟೆಲ್ಲ ಬೇಡ್ಕೋತಿದ್ಯಲ್ಲ ಅಂತ ಇವ್ರನ್ನ ನಾನ್ ಕಾಂಪ್ರಮೈಸ್ ಮಾಡಿಸ್ತೀನಿ. PA ಮಗ ಮನೆಗೆ ಯಾವಾಗ ಬರ್ತಾನೆ? ಸಂಜೆ ಒಳಗಡೆ ಬರ್ಬೇಕು ಸರ್. ಅದಪ್ಪ ವಿಷಯ. ನಮ್ಮಲ್ಲಿ ಜಗಳ ಯಾಕೆ? ಒಂದಾಗೋಣಪ್ಪ. ಇವ್ರ ಕೇಸು ವಿತ್ಡ್ರಾ ಮಾಡ್ಕೋತಾರೆ, ನಿಮ್ಮ ಅಣ್ಣ ತಮ್ಮ ಆಚೆ ಬಂದ್ಬಿಡ್ತಾರೆ. ಸಾಯಂಕಾಲ ಮಗ ಎಷ್ಟೊತ್ತಿಗೆ ಬರ್ತಾನೆ PA? 4-4:15 ಬರ್ಬೇಕು ಸರ್. ಮಗ ಮನೆಗೆ ಬಂದ್ಮೇಲೆ ನಿಮ್ಮ ಅಣ್ಣ ತಮ್ಮ 5-6 ಗಂಟೆಗೆಲ್ಲ ಬರ್ತಾರೆ ಬಿಡು. ತುಂಬಾ ಸಂತೋಷ ಸರ್. ಥ್ಯಾಂಕ್ಸ್ ಅ ಲಾಟ್. ನಿಮ್ಮ ಈ ಉಪಕಾರನ ಜನ್ಮದಲ್ಲಿ ಮರೆಯಕ್ಕಾಗಲ್ಲ. ಮತ್ತೆ ಆ ಡಾಕ್ಯುಮೆಂಟ್ ಮೇಲೆ ಸೈನ್ ಹಾಕ್ಬಿಟ್ರೆ? ಯಾವ ಸೈನ್ ಸರ್? ಅದೇ, ಇವ್ರು ಕಾಂಪ್ರಮೈಸ್ ಆಗಿ ಕೇಸ್ ವಿತ್ಡ್ರಾ ಮಾಡ್ಕೋಬೇಕು ಅಂದ್ರೆ ನೀನ್ ಸೈನ್ ಹಾಕ್ಬೇಕಲ್ಲ. ಅಯ್ಯೋ, ಹಾಕಕ್ಕಾಗಲ್ಲ ಅಂತ ಮೊನ್ನೆನೆ ಹೇಳಿದ್ನಲ್ಲ ಸರ್. ನಾನ್ ನಿಮ್ಮನ್ನು ಹೆದರ್ಸ್ತಾ ಇಲ್ಲ ಸರ್, ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. PA ಅವರೇ, ಮಗ ಯಾವಾಗ ಮನೆಗೆ ಬರ್ತಾನೋ ಸರ್ ಸ್ವಲ್ಪ ಹೇಳಿ. ಓಕೆ, ಬರ್ತೀನಿ ಸರ್. ಏನು ಇವನು ಪೊಗರು ಓವರ್ ಆಕ್ಷನ್ ಮಾಡಿ ಹೋಗ್ತಿದ್ದಾನೆ. ಮತ್ತೆ ನಿಮಗೆ ಅಷ್ಟು ದುರಾಸೆ ಯಾಕೆ ಸರ್? ತೇಜ ಅವ್ರ ಹತ್ರನೇ ಇದಾನೆ ಅಂತ ಅನುಮಾನ ಇದ್ರು ಈಗ್ಲೂ ಅವ್ರ ಸೈನ್ ಕೇಳ್ತಿದ್ದೀರಲ್ಲ. ನಿಮಗೆ ಮಗ ಬೇಕಾ, ಆ ಅಭಿರಾಮ್ ಆಸ್ತಿ ಬೇಕಾ? ಮಗನೂ ಬೇಕು, ಆಸ್ತಿನೂ ಬೇಕು, ಯಾವುದನ್ನು ಬಿಡಲ್ಲ. ನೀವ್ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ನನ್ನ ಹತ್ರನೇ ಆಟ ಆಡ್ತಿದ್ದಾನೆ. ಏನ್ ಮಾಡ್ತೀನಿ ನೋಡ್ತಾ ಇರು. ನಾನೇನು ಅಂತ ತೋರಿಸ್ತೀನಿ. ನನ್ನ ಮಗನ್ನೇ ಕಿಡ್ನಾಪ್ ಮಾಡ್ತಾನ, ಅವನ್ನ ಮರ್ಡರ್ ಮಾಡಿಸ್ತೀನಿ. ನೋಡು, ನಾವು ನಿನಗೇನು ಮಾಡಲ್ಲ, ಸುಮ್ಮನೆ ಕಿರ್ಚ್ಬೇಡ. ನಿನ್ನ ಹೆಸರೇನು? ತೇಜ. ನೀರು ಕುಡಿ. ನೋಡ್ ತೇಜ, ನಾವು ನಿನ್ನ ಮೇಲಿರೋ ಕೋಪ ಕಿಡ್ನಾಪ್ ಮಾಡಿಲ್ಲ. ಫಸ್ಟ್ ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದು ನಿಮ್ಮವರೇ. ನೋಡ್ ತೇಜ, ಒಂದಿನ ಒಂದು ಹುಡುಗಿನ ನೀನು ರ್ಯಾಗಿಂಗ್ ಮಾಡ್ತಾ ಇದ್ರೆ ನಾನು ನಿನ್ಗೆ ಹೊಡೆದೆ. ಅದನ್ನು ಮನಸ್ಸಲ್ಲಿಟ್ಕೊಂಡು ನಿಮ್ಮ ಡ್ಯಾಡಿ ನಮ್ಮ ಮೇಲೆ ದ್ವೇಷನ ಸಾಧಿಸ್ತಾ ಇದ್ದಾರೆ. ನಮ್ಮ ಫ್ಯಾಮಿಲಿಗೆ ಡಿಸ್ಟರ್ಬ್ ಮಾಡ್ತಾ ತೊಂದರೆ ಕೊಡ್ತಾ ಇದ್ದಾರೆ. ನಿಮ್ಮ ಡ್ಯಾಡಿಗೆ ಬುದ್ಧಿ ಕಲ್ಸೋಕ್ಕೋಸ್ಕರ ನಿನ್ನನ್ನು ಕಿಡ್ನಾಪ್ ಮಾಡಿರೋದು. ಹೊಸೋರೆ, ಊಟ ಕೊಡಿ. ನೋಡು, ಬೆಳಗ್ಗೆಯಿಂದ ನೀನೇನು ತಿಂದಿಲ್ಲ, ತಿನ್ನು.
ಪರವಾಗಿಲ್ಲ ತಿನ್ನಪ್ಪ. ನಾನೇ ಊಟದಲ್ಲಿ ಏನೂ ಬೆರೆಸಿಲ್ಲ. ಸಾರಿ, ನೀನು ತುಂಬಾ ಹೊತ್ತು ಹಸ್ಕೊಂಡಿರಂಗಾಗೋಯ್ತು. ನಿಮ್ ಡ್ಯಾಡಿಗೆ ದುಡ್ಡು ಹೆಚ್ಚಾಗಿದೆ, ಅಡ್ಡದಾರಿಲಿ ಸಂಪಾದಿಸ್ತಾ ಇದ್ದಾರೆ. ಆ ದುಡ್ಡಲ್ಲಿ ನೀನ್ ಮಜಾ ಮಾಡ್ತಾ ಇದೀಯಾ. ಅಣ್ಣ, ನಾನು ತಿಂದಾಯ್ತು, ಈಗ ನನ್ ಕಟ್ಟಾಕಿ ಅಣ್ಣ. ಅಗತ್ಯ ಇಲ್ಲ. ಹೊಸೋರೆ, ದಿಂಬು ಚಾಪೆ ತಗೊಂಬನ್ನಿ. ಮಲ್ಕೋ ತೇಜ. ಪ್ರಶಾಂತವಾಗಿ ನಿದ್ದೆ ಮಾಡು. ನಾಳೆ ನಮ್ಮ ಕೆಲಸ ಆಗ್ತಿದ್ದಂಗೆನೆ ನಿನ್ನ ಬಿಟ್ಬಿಡ್ತೀವಿ. ನಮ್ಮಪ್ಪನೂ ಬದಲಾಯಿಸಿ ಅಣ್ಣ. ನಮ್ಮಪ್ಪನೂ ತುಂಬಾ ಕೆಟ್ಟ ಕೆಲಸ ಮಾಡ್ತಿದ್ದಾರೆ. ಆ ಕೆಲಸದಲ್ಲಿದ್ದೀವಿ. ಸರ್, ಒಳಗಡೆಯಿಂದ ಲಾಕ್ ಆಗಿದೆ ಸರ್. ಏಯ್, ಒಳಗಡೆ ಜನ ಇರುವಾಗ ಒಳಗಿಂದ ಲಾಕ್ ಮಾಡದೆ ಹೊರಗಿಂದ ಲಾಕ್ ಮಾಡ್ತಾರ? ಮಂಕ್ ದಿಣೆ ತಂದು. ಈಗ ಡೋರ್ ಹೇಗೆ ಓಪನ್ ಮಾಡ್ತೀರಾ ಸರ್? ಈಗ ನೋಡಿ ಹೇಗೆ ಓಪನ್ ಮಾಡ್ತೀನಿ. ಮೇಲೆ ಮೇಲೆ. ಸರ್, ನಿಜ ಹೇಳಿ, ನೀವ್ ಇದಕ್ ಮುಂಚೆ ಮನೆಗಳಿಗೆ ಕನ್ನ ಹಾಕ್ತಿದ್ರಿ ಅಲ್ವಾ? ಈಗ ಫ್ಲಾಶ್ ಬ್ಯಾಕ್ ಎಲ್ಲ ಬೇಕಾ? ನೀವು ನಿಜವಾಗ್ಲೂ ಗ್ರೇಟ್ ಸರ್. ತುಂಬಾ ದೊಡ್ಡ ಮನುಷ್ಯ ಸರ್. ಕಳ್ಳನ್ ಸ್ಥಾನದಿಂದ MLA ಸ್ಥಾನಕ್ಕೆ ಬೆಳೆದಿದ್ದೀರಾ ಅಂದ್ರೆ ಇಲ್ಲಿ ನಂಗೆ ಸನ್ಮಾನ ನಡೀತಿಲ್ಲ. ಏನ್ ನೀವ್ ಹೇಳ್ತಿರೋದು? ಹೌದು ಅಖಿಲ್, MLA ಅವ್ರ ಮಗನ್ನ ಅಭಿಭಾವ ಕಿಡ್ನಾಪ್ ಮಾಡಿದ್ದಾರೆ. ಮನೆಯಲ್ಲೇ ಸ್ಟೋರ್ ರೂಮ್ ಅಲ್ಲಿ ಬಚ್ಚಿಟ್ಟಿದ್ರು. ಯಾಕೆ? ಆ ಹುಡುಗನ್ನ ಮುಂದೆ ಇಟ್ಕೊಂಡು ಅಭಿ ನಿಮ್ಮಿಬ್ಬರನ್ನ ಜೈಲಿಂದ ಬಿಡ್ಸೋಕ್ ನೋಡ್ತಿದ್ದಾನೆ. ಅವನಷ್ಟು ಒಳ್ಳೆಯವನೇನಲ್ಲ, ನಮಗೋಸ್ಕರ ಅಂತ ರಿಸ್ಕ್ ಎಲ್ಲ ತಗೊಳಲ್ಲ. ಇಲ್ಲ ಅಖಿಲ್, ಆ MLAನೇ ಒಳ್ಳೆಯವ್ರಲ್ವೇನೋ ಅನಿಸ್ತಿದೆ. ನಮ್ಮ ಆಸ್ತಿಗೋಸ್ಕರ ನಮ್ ಮುಂದೆ ಒಳ್ಳೆವ್ ತರ ಡ್ರಾಮಾ ಮಾಡ್ಕೊಂಡು ನಿಮ್ಮಿಬ್ರ ಮೇಲೂ ಕೇಸ್ ಹಾಕಿ ಸಿಕ್ಕಾಕಿಸ್ದ. ಹೌದ್ರು, ಇದೆಲ್ಲ MLA ಪ್ಲಾನೇ ಅನ್ನಿಸ್ತಾ ಇದೆ. ಅವ್ರ ಮೇಲೆ ನಂಬಿಕೆನೇ ಬರ್ತಾ ಇಲ್ಲ. ಇಲ್ಲ, MLA ಮೇಲೆ ಅನುಮಾನ ಪಡಬೇಡಿ. ಅವರು ನಮಗೋಸ್ಕರ ಏನೇನೋ ಮಾಡಿದ್ದಾರೆ. ಹೌದು, ನಮಗೋಸ್ಕರ ಜೈಲಿಗೂ ಬಂದು ನಮ್ಗೆ ಧೈರ್ಯ ಹೇಳ ಹೋಗಿದ್ದಾರೆ. ಹಾಗಾದ್ರೆ ಅವ್ರ ಮಗ ಕಿಡ್ನಾಪ್ ಆಗಿರೋ ವಿಷಯ ನಮ್ಗೆ ಹೇಳಿಲ್ಲ, ನಮ್ಮಿಂದ ಯಾಕೆ ಮುಚ್ಚಿಟ್ರು? ಅಷ್ಟೇ ಅಲ್ಲ ಕಣೋ, ನಿನ್ನೆ ಕಿಡ್ನಾಪ್ ಆಗಿದ್ನಲ್ಲ MLA ಮಗ, ಇವತ್ತು ಎಲ್ರ ಜೊತೆ ಬೆರ್ತು ಹೋಗಿದ್ದಾನೆ. ಅವರಪ್ಪ ಕೆಟ್ಟವನು ಅಂತ ಬೇರೆ ಹೇಳ್ತಿದ್ದಾನೆ. ರಾತ್ರಿ ಮನೆಗಿಬ್ರು ಕಳ್ಳರು ನುಗ್ಗಿದ್ರು. ಅದು MLA ಮತ್ತೆ PA ಅಂತ ನನ್ನ ಅನುಮಾನ. MLA PA ಕಳ್ಳರ ತರ ಯಾಕೆ ಬರ್ತಾರೆ? ಅವ್ರಿಗೇನ್ ಕರ್ಮ? ಆ ಹುಡುಗನ್ಗೋಸ್ಕರನೇ ಬಂದಾಗಿತ್ತು ಕಣೋ. ಅವ್ನ್ ಕಾಣ್ದೆ ಹೋಗಿದ್ರಿಂದ ನಮ್ಮಿಂದ ತಪ್ಪಿಸ್ಕೊಂಡು ಓಡ್ ಹೋದ್ರು. ಅವರು MLA PA ಆಗಿರಲ್ಲ. ಅಷ್ಟು ದೊಡ್ಡ ವ್ಯಕ್ತಿ ಕಳ್ಳರ ತರ ಯಾಕೆ ಬರ್ತಾರೆ?
ಡೌಟ್ ಬಂದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾ ಇದ್ರು. ಕರೆಕ್ಟ್. ನಾವು ಜೈಲಲ್ಲೇ ಕೊಳಿಬೇಕು ಅಂತ ಅವನು ಆಡ್ತಿರೋ ಗೇಮ್ ಇದು. ನಮ್ಮನ್ನ ಲೈಫ್ ಲಾಂಗ್ ಜೈಲಲ್ಲೇ ಇಡೋದಕ್ಕೆ ನೋಡ್ತಿದ್ದಾನೆ ಅವನು. ಫ್ರಾಡ್ ಕೇಸ್ಗೆ ಕಿಡ್ನಾಪ್ ಕೇಸ್ ಸೇರ್ಕೊಂಡ್ರೆ ನಮ್ಗೆ ಹೆಚ್ಚುವರಿ ಶಿಕ್ಷೆ ಆಗುತ್ತೆ. ಕಿಡ್ನಾಪ್ ಮಾಡಿರೋದು ನೀವಲ್ವಲ್ಲ, ನಿಮ್ಗೆ ಯಾಕೆ ಶಿಕ್ಷೆ ಆಗುತ್ತೆ? ನಾವೇ ಕಿಡ್ನಾಪ್ ಮಾಡಿಸಿದ್ದು ಅಂತ ಪೊಲೀಸರಿಗೆ ಕೋರ್ಟ್ಗೂ ಹೇಳಿದ್ರೆ ನಮ್ಗೆ ಶಿಕ್ಷೆ ಆಗೋದಲ್ವಾ? ಆ MLA ಅವರು ನಮ್ಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಅವನೇ ಈ ಕಿಡ್ನಾಪ್ ಮಾಡಿರ್ಬೋದು. MLA ಹೆಲ್ಪ್ ಮಾಡದೆ ಹೋದ್ರೆ ನಾವು ಹೊರಗಡೆ ಬರಕ್ಕಾಗಲ್ವಲ್ಲ. ನೀವ್ MLA ನಂಬೋ ಮಟ್ಟಕ್ಕೆ ಅಭಿರಾಮನ್ ಯಾಕೋ ನಂಬ್ತಿಲ್ಲ? ಅಭಿ ಮೇಲೆ ನಂಬಿಕೆ ಹೋಗಿದೆ ಅತ್ತೆ. ಅವ್ನು ನಮ್ಮ ಮೇಲೆ ಸೇಡ್ ತೀರ್ಸ್ಕೊತಾ ಇದ್ದಾನೆ. ಈಗ ಏನ್ ಮಾಡೋದು? ಈಗ್ಲೇ ಹೋಗಿ MLA ಅವ್ರ ಮಗ ಆ ಮನೇಲೆ ಇದ್ದಾನೆ ಅಂತ ಹೇಳಿ. ಆ ಕಿಡ್ನಾಪ್ಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿ. ನಾವು MLA ಅವ್ರನ್ನ ನಂಬಿದೀವಿ ಅಂತ ಹೇಳಿ. ಹೇಗಾದ್ರೂ ನಮ್ಮನ್ನ ರಿಲೀಸ್ ಮಾಡಿಸಿ ಅಂತ ರಿಕ್ವೆಸ್ಟ್ ಮಾಡಿ. ಆಯ್ತು, ಈಗ್ಲೇ ಅವ್ರ ಮನೆಗೆ ಹೋಗಿ ಹೇಳ್ತೀವಿ. ನನ್ಗೆ ಯಾಕೋ ಇದು ಕರೆಕ್ಟ್ ಅಲ್ಲ ಅನ್ನಿಸ್ತಿದೆ. ಅಭಿನ ನಂಬೋದೇ ಒಳ್ಳೇದೇನೋ. ಅಖಿಲ್ ಏನ್ ಹೇಳ್ತಾನೋ ಅದೇ ಫೈನಲ್ ಆಂಟಿ. ಭಾಸ್ಕರ್ ಬಾಬಾನು ಅದೇ ಹೇಳ್ತಿದಾರಲ್ಲ. ನಡೀರಿ, ಬರ್ತೀವಿ. ನಡೀರಿ. ಲೋಬಿ, ಏನೋ ಇದು? MLA ಮಗನ್ ಯಾಕೋ ಕರ್ಕೊಂಡ್ ಬಂದೆ? ಸಾರಿ ಡ್ಯಾಡಿ, ಈ ವಿಷಯ ನಿಮ್ಗೆ ಗೊತ್ತಾಗಬಾರ್ದು ಅಂತ, ಗೊತ್ತಾದ್ರೆ ಗಾಬರಿ ಆಗ್ತೀರಾ ಅಂತ ಹೇಳಿರ್ಲಿಲ್ಲ. ಎಂತ ಕೆಲಸ ಮಾಡಿದೆ ಅಭಿ? ಈ ಹುಡುಗ ನಮ್ಮ ಮನೇಲಿ ಇರೋದು MLAಗೆ ಏನಾದ್ರು ಗೊತ್ತಾದ್ರೆ ಎಷ್ಟು ದೊಡ್ಡ ಕೇಸ್ ಆಗುತ್ತೆ. ಇವಾಗ್ಲೇ ಈ ಹುಡುಗನ್ನ ಅವ್ರ ಮನೆ ಕಳಿಸ್ಬಿಡು ಅಭಿ. ಇಲ್ಲ ಅದಕ್ಕೆ ಅಣ್ಣ ಅಖಿಲ್ ಜೈಲಿಂದ ಬರಬೇಕು. ಅಲ್ಲಿವರೆಗೂ ಈ ಹುಡುಗ ಇಲ್ಲೇ ಇರ್ತಾನೆ. ಅಂದ್ರೆ ಅವ್ರನ್ನ ಬಿಡಿಸ್ಕೊಳ್ಳೋಕೆ ಈ ಹುಡುಗನ ಕಿಡ್ನಾಪ್ ಮಾಡಿದ್ಯಾ ಅಭಿ? ಹೌದು ಮಾವ. ಆ MLA ಬೇಕು ಅಂತಾನೆ ಭಾಸ್ಕರ್ ಭಾವನ್ನು ಅಖಿಲ್ನು ಸುಳ್ಳು ಕೇಸಲ್ಲಿ ಸಿಕ್ಕಾಕ್ಸಿ ಜೈಲಿಗೆ ಕಳ್ಸಿದ್ದಾರೆ. ಮುಳ್ಳಿಂದಾನೆ ತೆಗಿಬೇಕು ಅಂತ ಇವರು ಈ ಹುಡುಗನ ಕಿಡ್ನಾಪ್ ಮಾಡಿದ್ದಾರೆ. ತಪ್ಪು ಮಾಡ್ಬಿಟ್ಟೆ ಅಭಿ. ಅವರಿಗೋಸ್ಕರ ನೀನ್ ರಿಸ್ಕ್ ತಗೋತೀಯ? ನಿನಗೇನಾದ್ರೂ ಆದ್ರೆ ವಸು ಮತ್ತೆ ಮಕ್ಕಳ ಗತಿ ಏನಾಗುತ್ತೆ? ಅಣ್ಣನೂ ಅಖಿಲ್ ಕೂಡ ನಮ್ಮೋರೇ ಅಮ್ಮ. ಅವರನ್ನ ಕಾಪಾಡಲೇಬೇಕು. ಅದಕ್ಕೆ ಇದೇ ದಾರಿನಾ ಅಭಿ? ಅವರು ಮಾಡ್ದಿರೋ ತಪ್ಪಿಗೆ ಜೈಲಿಗೆ ಹೋಗಿದ್ದಾರೆ. ನೀನು ತಪ್ಪು ಮಾಡಿ ಜೈಲಿಗೆ ಹೋಗ್ತೀಯಾ? ಅಣ್ಣನಿಗೋಸ್ಕರ ಅಖಿಲ್ಗೋಸ್ಕರ ನಾನು ಜೈಲಿಗೆ ಹೋಗೋದಕ್ಕೂ ರೆಡಿಯಾಗಿದ್ದೀನಿ. ಅದಕ್ಕೆ ಯಾಕೋಲೋ ನೀನು ಅವ್ರ ಬಗ್ಗೆನೇ ಯೋಚನೆ ಮಾಡ್ತೀಯಾ? ಅವ್ರಿಗೆ ಆಸ್ತಿ ಕೊಟ್ಟಿದ್ಯಾ, ನಮ್ಗೆ ಆಶ್ರಯ ಕೊಟ್ಟಿದ್ಯಾ, ಅದು ಸಾಕಾಗ್ಲಿಲ್ವಾ ಅಭಿ? ನಮ್ಗೋಸ್ಕರ ನೀನ್ ಅಪರಾಧಿ ಆಗ್ತೀಯಾ? ಅಲ್ಲಮ್ಮ ವಸು, ನೀನಾದ್ರೂ ಅಭಿಗೆ ಹೇಳ್ಬೇಕಲ್ವಾ? ನಿನ್ನ ಬಗ್ಗೆ ಮಕ್ಕಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡುವ ಅನ್ಬೇಕಲ್ವಾ? ಯಾಕೆ ಅಭಿಗೆ ಸಪೋರ್ಟ್ ಮಾಡ್ದೆ? ಅವರು ಒಂದು ಒಳ್ಳೆ ಕೆಲಸ ಮಾಡ್ತಿರುವಾಗ ಬೇಡ ಅಂತ ನಾನು ಹೇಗೆ ಹೇಳಿ ಅತ್ತೆ? ಇದ್ರಿಂದ ನಿಮ್ಗೆ ಇನ್ನೊಂದಿಷ್ಟು ಕಷ್ಟ ಬರುತ್ತೆ ವಸು, ಇನ್ನೂ ತೊಂದರೆ ಆಗುತ್ತೆ. ಅಣ್ಣಂಗೂ ಅತ್ತಿಗೆಗೂ ಏನೂ ಆಗಲ್ಲ ಅಮ್ಮ. ನಮ್ಮಪ್ಪ ಎಷ್ಟು ಕೆಟ್ಟವನಂತ ನನಗ್ ಗೊತ್ತು. ಹೊರಗಡೆ ಬನ್ನಿ. ಬನ್ನಿ ಹೊರಗಡೆ. ಏನಂದ್ರೆ ಯಾರೋ ಭಿಕ್ಷುಕರು ಬಂದಿದ್ದಾರೆ ಅನ್ಸುತ್ತೆ. 10-20 ಕೊಟ್ಟು ಕಳಿಸಿ. ಚಂದ ಎತ್ತೋಕಲ್ಲ ಜಯಂತಿ, ಭಿಕ್ಷೆ ಬೇಡೋಕ್ ಬಂದಿದ್ದಾರೆ. ಒಂದ್ ಸ್ವಲ್ಪ ಅಕ್ಕಿ ತಗೊಂಬ. ನನ್ ಬಗ್ಗೆ ಹೇಳೋ ಅವ್ರಿಗೆ. ಏನಮ್ಮ ಮನೆ ಯಜಮಾನಮ್ಮ, ಇವರು ಬೆಗ್ಗರ್ ಅಲ್ಲ, ಲೀಡರು. ಐ ಆಮ್ ಎ ಬೆಗ್ಗರ್ ಬಾಯ್, ಗಿವ್ ಮಿ 50 ಪೈಸಾ ಅಂತ ಕೇಳಕ್ ಬಂದಿಲ್ಲ. ಮತ್ತೆ ಓಟ್ ಕೇಳೋಕ್ ಬಂದಿದ್ದೀರಾ?
ನನ್ ಮಗಂಗೋಸ್ಕರ ಬಂದಿದ್ದೀನಿ. ಮೀಡಿಯಾ ಮಿತ್ರರಿಗೆ ನಮಸ್ಕಾರ. ಟಿವಿಲಿ ನಮ್ಮನ್ನ ನೋಡ್ತಾ ಇರೋ ವೀಕ್ಷಕರಿಗೆ ವಂದನೆಗಳು. MLA ಅವ್ರ ಮಗನ ನಾವು ಕಿಡ್ನಾಪ್ ಮಾಡಿಲ್ಲ. MLA ಅವ್ರ ಮಗ ನಮ್ಮನೇಲಿ ಇಲ್ಲ. MLA ಅವ್ರ ಮಗ ಹೇಗಿದ್ದಾನೆ ಅಂತ ನಮಗ್ ಗೊತ್ತೇ ಇಲ್ಲ. ಅಯ್ಯಯ್ಯೋ, MLA ಅವ್ರ ಮಗ ನಮ್ ಮನೆಯಲ್ಲಿ ಕಣ್ಮುಂದೆನೆ ಓಡಾಡ್ತಾ ಇದ್ರು ನಮಗ್ ಗುರ್ತಿಡಿಯೋಕೆ ಆಗಲ್ಲ. ಯಾಕಂದ್ರೆ ನಾವ್ ಯಾವತ್ತೂ ಆ ಹುಡುಗನ್ನ ನೋಡೇ ಇಲ್ಲ. ನನ್ನ ಎಲ್ರು ಚೆನ್ನಾಗಿ ನೋಡಿ, ನಾನು ಅಂದವಾಗಿದ್ದೇನೆ ಹೊರತು ಅಮಾಯಕ ಹೆಣ್ಣು. ಶಿವ ಪೂಜೆಲಿ ಕರಡಿ ಮರಿತಾರ ಇವ್ರದ್ದೇನೋ ಗೋಳ್ಪಿಯೇ, ಸಡಿಗೆ ಹೋಗಂತ ಹೇಳು. ಏನಮ್ಮ ಏನ್ ಮಾಡ್ತಿದ್ದೀರಾ ನೀವು? ಮೊದ್ಲೇ ಅವ್ರ ಮಗ ಕಾಣ್ತಿಲ್ಲ ಅಂತ ನಮ್ MLA ಅವರು ಎಣ್ಣೆ ಬಿಟ್ರೆ ಹನಿ ನೀರು ಕುಡಿತಿಲ್ಲ, ಗ್ರಿಲ್ಡ್ ಚಿಕನ್ ಬಿಟ್ಟು ಬಾಯ್ಲ್ಡ್ ರೈಸೇ ತಿಂತಿಲ್ಲ, ಸಿಗರೆಟ್ ಹೊಗೆ ಬಿಟ್ರೆ ಗಾಳಿನೇ ತಗೋತಿಲ್ಲ. ಅಯ್ಯೋ, ಅವರು ಅಷ್ಟೆಲ್ಲ ಕಷ್ಟ ಪಡ್ತಿದ್ರೆ ನೀವು ಕಾಮಿಡಿ ಮಾಡ್ತಿದ್ದೀರಾ? ಯಾರೋ ಕಾಮಿಡಿ ಮಾಡ್ತಿರೋದು? ಇಷ್ಟು ದೊಡ್ಡ ಆರ್ಟಿಸ್ಟ್ ಇಲ್ಲಿ ನಿಂತಿದ್ದೀನಿ, ನನ್ ಮುಂದೆನೆ ನಿನ್ ಪರ್ಫಾರ್ಮೆನ್ಸಾ? ದೊಡ್ಡ ಆರ್ಟಿಸ್ಟಾ ಡುಮ್ಮಿ ಆರ್ಟಿಸ್ಟಾ? ಬಾಡಿ ಶೇಮಿಂಗ್ ಮಾಡಿದೆ ಅಂದ್ರೆ ಬಾಡಿ ಬ್ರೇಕ್ ಮಾಡ್ಬಿಡ್ತೇನೆ. ನೀನ್ ಸುಮ್ನಿರಮ್ಮ, ಸುಮ್ನೆ ನ್ಯೂಸ್ ಹಾಳು ಮಾಡಿ ನ್ಯೂಸೆನ್ಸ್ ಮಾಡ್ತಿದ್ಯಲ್ಲಮ್ಮ. ಮ್ಯಾಟರ್ನ ಸೈಡ್ ಟ್ರ್ಯಾಕ್ ಮಾಡ್ತಿದ್ಯಾ. ಮೀಡಿಯಾ ಸ್ನೇಹಿತರೆ, ನನ್ ಮಗ ಈ ಮನೇಲೇ ಇದ್ದಾನೆ. ನನ್ ಮಗನ್ನ ಇವರೇ ಕಿಡ್ನಾಪ್ ಮಾಡಿದ್ದಾರೆ. ನನ್ ಗಂಡ ಮೈದ್ನ ಜೈಲಲ್ಲಿದ್ದಾರೆ. ನಮ್ ಅತ್ತೆ ಮಾವ ಡಿಪ್ರೆಷನ್ ಅಲ್ಲಿದ್ದಾರೆ. ನಾನು ನನ್ ವಾರ್ಗಿದ್ದಿ ಕಷ್ಟದಲ್ಲಿದ್ದೀವಿ. ಈ ಟೈಮಲ್ಲಿ ಮನೆಗ್ ಬಂದು ನಮ್ ಮೇಲೆ ಆರೋಪ ಹೊರಿಸ್ತಿದ್ದೀರಾ ಸರ್? ಇವಳೇನೆ ನಮಗಿಂತ ಜಾಸ್ತಿ ಓವರಾಕ್ಷನ್ ಮಾಡ್ತಿದ್ದಾಳೆ. ಇಲ್ಲಿ ನೋಡು, ನಿನ್ ಮೊಸಳೆ ಕಣ್ಣೀರಿಗೆ ನಾವೇನ್ ಕರಗಲ್ಲಮ್ಮ. ಹೌದು, ನಮ್ ಸಾರು ವಿಸ್ಕಿಗೆ ಹಾಕಿರೋ ಐಸ್ ಗಡ್ಡೆ ತರ ಅಷ್ಟು ಈಸಿಯಾಗೆಲ್ಲ ಕರಗಲ್ಲ. ನಿಮಗ್ ಅಷ್ಟೊಂದ್ ಡೌಟ್ ಇದ್ರೆ ಮನೆ ಒಳಗ್ ಹೋಗಿ ಹುಡುಕೊಳ್ಳಿ ಸರ್. ಸೇಮ್ ಡೈಲಾಗ್ ನಾನೇ ಹೇಳೋಣ ಅಂತಿದ್ರೆ ನೀವೇ ಹೇಳ್ಬಿಟ್ರಲ್ಲ. ಮೀಡಿಯಾ ಮಿತ್ರರೇ, ಈ MLA ಮಗನ್ನ ಯಾವ ಹೋಟೆಲ್ ಅಲ್ಲಿ ಬಚ್ಚಿಟ್ಟಿದ್ದೀರಾ? ನಮ್ ಹತ್ರ ಅಷ್ಟೊಂದ್ ಬಜೆಟ್ ಎಲ್ಲಿದೆ ಸರ್? ಹೌದು ಸರ್, ಅದಕ್ಕೆ ನಿನ್ನೆ ರಾತ್ರಿ ಸ್ಟೋರ್ ರೂಮ್ ಅಲ್ಲಿ ಚಾಪೆ ದಿಂಬು ಹಾಕಿ ಮಗನ್ನ ಮಲಗಿಸಿದ್ರು. ನಮ್ ಹತ್ರ ಬಜೆಟ್ ಮಾತ್ರ ಅಲ್ಲ, ಕಿಡ್ನಾಪ್ ಮಾಡೋ ಮೈಂಡ್ ಸೆಟ್ಟೂ ಇಲ್ಲ. ನಾನು MLA, ನನಗೆ ಅಸೆಂಬ್ಲಿಯಲ್ಲಿ ಮೈಕ್ ಸೆಟ್ ಇದೆ. ನನ್ ಕಿವಿಗೆ ಓಟ್ ಇಡಕ್ ಬರಬೇಡಿ, ಬ್ಯಾಲೆಟ್ ಬಾಕ್ಸ್ ಚಿಂದಿ ಆಗ್ಬಿಡುತ್ತೆ. ಈಗ ಬ್ಯಾಲೆಟ್ ಬಾಕ್ಸ್ ಎಲ್ಲಿವೆ ಸರ್? EVM ಮೆಷಿನ್ ಅಲ್ವಾ ಇರೋದು? ನೀನ್ ಬಾಯಿ ಮುಚ್ಚೋ, ಮರ್ಯಾದೆಯಿಂದ ನಿಜ ಹೇಳಿ, ನನ್ ಮಗ ಎಲ್ಲಿ? ನಮ್ ಮಾವ ಅತ್ತೆ ವಯಸ್ಸಾದವರು, ನಾವು ವಾರ್ಗಿತ್ತಿರೋ ಹೆಂಗಸರು. ನನ್ ಗಂಡ ಮೈದ್ನ ಜೈಲ್ಗೆ ಹೋಗಿದ್ದಾರೆ. ನೀನ್ ಸುಮ್ನಿರಮ್ಮ, ನಿಜ ಹೇಳಿ ಅಂದೆ, ಹೇಳಿದ್ದೆ ಹೇಳಿ ಅನ್ಲಿಲ್ಲ. ನಾವ್ಯಾಕ್ ನಿಮ್ ಮಗನ್ನ ಕಿಡ್ನಾಪ್ ಮಾಡ್ತೀವಿ ಸರ್? ಯಾಕಂದ್ರೆ ನಿಮ್ ಬಾವನ್ನು ಮೈದನನ್ನು ಜೈಲಿಂದ ಸರ್. ಏನ್ ಸರ್, ಹುಲಿ ಹಂಗಿರೋ ನಿಮ್ ಮಗ ರಕ್ತ ಕುಡಿಯೋದ್ ಬಿಟ್ಟು ಹಾಲು ಕುಡಿತಿದ್ದಾರೆ. ಅಭಿರಾಮ್ ಅವರು ತೇಜಾಗೆ ಬಿಯರು, ಬ್ರಾಂದಿ, ವಿಸ್ಕಿ ಕುಡಿದಿರೋ ಹಾಗೆ ಹುಡುಗಿರ್ ಸವಾಸ ಮಾಡಿದಿರೋ ಹಾಗೆ ಬದಲಾಯಿಸಿರೋ ಆಗಿದೆ. ಏನ್ ಸರ್ ನೀವ್ MLA ಅವ್ರ ಮಗ ಅಂತ ನಮಗ್ ಮೊದ್ಲೇ ಹೇಳೋದಲ್ವಾ? ಅದಲ್ದೆ ಓದಿರೋ ಹುಡುಗ ಇಂಥ ಕೆಲ್ಸಕ್ಕೆ ಯಾಕೆ ಸೇರ್ಕೊಂಡ್ರಿ? ನಮ್ ಡ್ಯಾಡಿ ಲೈಫ್ ಕೂಡ ಹಿಂಗೆ ಸ್ಟಾರ್ಟ್ ಆಗಿದ್ದು. ನೀವು ಸುಮ್ನಿರಮ್ಮ. ಏನ್ ಸರ್ ಮೈಂಡ್ ಬ್ಲಾಂಕ್ ಆಗ್ತಿದ್ಯಾ? ಅಸೆಂಬ್ಲಿಲಿ ಮೈಕ್ ಕಟ್ ಮಾಡೋ ತರ ಸೈಲೆಂಟ್ ಆಗಿ ಆಗ್ಬಿಟ್ಟಿದ್ದೀರಾ? ನನ್ನನ್ನೇ ಯಾಮರ್ಸ್ತೀಯಾ? ನಿನ್ನ ಮಗನ್ನ ಬದಲಾಯಿಸಿದ್ದೀನಿ, ನಿನ್ನನ್ನು ಬದಲಾಯಿಸ್ತೀನಿ. ನನ್ನ ಖಾದಿ ಬಟ್ಟೆಲಿರೋ ದಾರನು ಕೀಳಕ್ಕಾಗಲ್ಲ. ರಿಯಲಿ? ನಿಜ ಹೇಳ್ತಿದ್ದೀರಾ ಸರ್? ಮೀಡಿಯಾ ಮಿತ್ರರೇ, ಬನ್ನಿ 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 ಬನ್ನಿ. ಈಗ ತಾನೇ ನಮ್ಮ MLA ಸಾಹೇಬ್ರು ನನಗೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಸಾರ್ ಮಗನಿಗೆ ನಾನು ಜಾಬ್ ಕೊಟ್ಟಿದ್ದಕ್ಕೆ ಕೃತಜ್ಞತೆ ರೂಪದಲ್ಲಿ ಸಾರ್ ನಮ್ಮ ಅಣ್ಣನ್ನು ತಮ್ಮನ್ನು ಜೈಲಿಂದ ರಿಲೀಸ್ ಮಾಡಿಸ್ತೀನಿ ಅಂತ ಮಾತು ಕೊಡ್ತಾ ಇದ್ದಾರೆ. ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ತುಂಬಾ ಥ್ಯಾಂಕ್ಸ್ ಡ್ಯಾಡಿ. ನಾನೇ ನಿಮ್ಗೆ ಹೇಳೋಣ ಅನ್ಕೊಂಡಿದ್ದೆ. ಅಭಿ ಅಣ್ಣ, ನಿಮ್ ಬ್ರದರ್ಸ್ ಇಬ್ರು ಇವತ್ತೇ ಜೈಲಿಂದ ಆಚೆ ಬರ್ತಾರೆ. ಬಿ ಹ್ಯಾಪಿ ಅಣ್ಣ. ಥ್ಯಾಂಕ್ ಯು. ಅಷ್ಟು BP ಬರ್ಸ್ಕೊಂಡ್ರಲ್ಲ ಸರ್, ಹೋಗ್ತಿರೇನೋ ಅಂತ ಭಯ ಪಟ್ಟಿದ್ದೆ. ಹೋಗ್ಲಿಲ್ಲ ಅಂತ ಬೇಜಾರಾಗ್ತಿದ್ಯಾ?
ನನ್ನ ಮಗನ ಮುಂದಿಟ್ಕೊಂಡು ಆ ನನ್ನ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಬಂದ ಆ ರಾಮ್ ಮೋಹನ್ ರಾವ್ ಸಾಕು ಮಗ. ಅವನು ಈ ತರ ರಿಗ್ಗಿಂಗ್ ಮಾಡಿ ಗೆಲ್ತಾನೆ ಅಂತ ಅನ್ಕೊಂಡೇ ಇರಲಿಲ್ಲ. ಅಭಿರಾಮ್ ಕೋಟ್ ಹಾಕೊಂಡಾಗ್ಲೇ ಕ್ಲಾಸ್ ಸರ್. ಕೋಟ್ ಬಿಚ್ಚಿದ್ರೆ ಹೆವಿ ಮಾಸು. ನಾನು ಖಾದಿ ಹಾಕಿದ್ರೇನೆ ರಾಜಕೀಯ ನಾಯಕ, ಖಾದಿ ತೆಗೆದ್ರೆ ತೆಗಿರಿ ಸರ್. ನಿಮ್ ಕರಾಳ ಮುಖಾನ ತೋರಿಸ್ಬಿಡಿ. ಎಷ್ಟು ಕಳ್ತನ ಮಾಡಿದೀರಾ, ಎಷ್ಟು ಮರ್ಡರ್ ಮಾಡಿದೀರಾ, ಎಷ್ಟು ಜನಕ್ಕೆ ಮೋಸ ಮಾಡಿದೀರಾ ಎಲ್ಲ ಹೇಳ್ಬಿಡಿ ಸರ್. ಯಾವುದು ಬಿಡ್ಬೇಡಿ. ಅಮ್ಮ, ಎಲ್ಲ ರೆಕಾರ್ಡ್ ಮಾಡಿ ನನ್ನ ಸಿಬಿಐ ಕೈಗೆ ಒಪ್ಪಿಸ್ಬೇಕು ಅಂತಿದ್ಯಾ? ವೋಟರ್ ಲಿಸ್ಟ್ ನ ಮಾಯ ಮಾಡಿಸ್ಬಿಡ್ತೀನಿ. ಆ ಅಭಿ ನಂಗೆ ಏಟ್ ಕೊಟ್ಟಿದ್ದಾನೆ, ನಾನ್ ತಿರುಗೇಟ್ ಕೊಡ್ಬೇಕು. ಅದು ಈ ಬೇಕ್ ಆಫ್ ಬ್ರದರ್ಸ್ ನ ಮುಂದಿಟ್ಕೊಂಡು ಹೊಡಿಬೇಕು. ಈಗ ಈ ಬ್ರದರ್ಸ್ಗೂ ಆ ಬ್ರದರ್ ಅಲ್ವಾ ಸರ್ ದಿಕ್ಕು? ಅಣ್ಣ, ಅಖಿಲ್ ಹೇಗಿದ್ದೀರಾ? ಅಕ್ಕ ದೃಷ್ಟಿ ತೆಗಿ. ತೆಗಿ. ಏನಾಯ್ತು ರೀ? ನಮ್ ಕಣ್ಣಿಗೆ ಮಣ್ಣೆರ್ಚಿ ಈಗ ದೃಷ್ಟಿ ತೆಗಿತಿದ್ದೀರಾ? ಅದಕ್ಕೆ ಏನ್ ಮಾಡಿದ್ರಣ್ಣ? ಮಾಡಿದ್ದು ನಮ್ಮತ್ಗೆ ಅಲ್ಲ, ನೀನೇ. ಅದನ್ನೆಲ್ಲ ಕ್ಲಿಯರ್ ಮಾಡಿ ಕೊನೆಯಲ್ಲಿ ನಮ್ಮನ್ನ ಬಿಡಿಸ್ಬೇಕು ಅಂತ MLA ಅವರು ಅನ್ಕೊಂಡಿದ್ರು. ಇವನ್ನೆಲ್ಲ ಹಾಳು ಮಾಡ್ಬಿಟ್ಟ. ಇದೇ ಜಯಂತಿ, ನಿನ್ ಮಕ್ಳಿಬ್ರಿಗೂ ಇರೋ ದೊಡ್ಡ ಗುಣ. ಒಳ್ಳೇದ್ ಮಾಡೋಕ್ ಹೋದ್ರೆ ಕೆಟ್ಟದ್ದು ಒಕ್ಕಲ್ಸ್ಕೊಂತ ಒಂದ್ ಹಾಗೆ ಇವ್ರನ್ನ ಹೇಗೋ ಕಷ್ಟಪಟ್ಟು ಹೊರಗಡೆ ಕರ್ಕೊಂಡು ಬಂದ್ರೆ ಇವ್ರ ಮೇಲೆ ಆರೋಪ ಹೊರಿಸಿದ್ದಾರೆ. ನೀವ್ ಹೀಗೆಲ್ಲ ವ್ಯಂಗ್ಯವಾಗಿ ಮಾತಾಡ್ಬೇಡಿ ಅಪ್ಪ. ನಿಮ್ ಹತ್ರ ಒಳ್ಳೆಯವನ್ನ ಅನ್ಸ್ಕೊಳ್ಳೋದಕ್ಕೆ ಅವ್ನು ಹೀಗೆಲ್ಲ ನಾಟಕ ಮಾಡ್ತಾ ಇದ್ದಾನೆ. ನಮ್ಮನ್ನ ಗುಲಾಮ್ರನ್ನಾಗಿ ಮಾಡ್ಕೊಂಡು ಮತ್ತೆ ಅವನ್ ಕಾಲ್ ಕೆಳಗೆ ಕಟ್ ಹಾಕ್ಬೇಕು ಅಂತ ಆಸೆ ಪಡ್ತಿದ್ದಾನೆ. ಲೋ ಅಭಿ, ಕೇಳಿಸ್ಕೊಂಡ? ಆವಾಗ್ಲೇ ನನ್ನ ಸ್ವಂತ ಅಣ್ಣ ತಮ್ಮದಿರು ಅಂತಿದ್ಯಲ್ಲ, ನಿನಗೆ ಇವ್ರು ಸ್ವಂತದವ್ರೆ ಆದ್ರೂ ಇವ್ರಿಗೆ ನೀನ್ ಯಾವತ್ತೂ ಹೊರಗಿನವನೇ ಕಾಣೋ. ಅಮ್ಮ ವಸು, ನಮ್ ಭಾವನ್ಗೆ ಮೈದನ್ಗೆ ಇಷ್ಟಪಟ್ಟು ಅಡಿಗೆ ಮಾಡ್ಕೊಡ್ತೀನಿ ಅಂದ್ಯಲ್ಲಮ್ಮ, ಈಗ ಅವರೇ ನಿನಗ್ ಶಾಪ ಹಾಕ್ತಿದ್ದಾರೆ. ಆನಂದವಾಗಿದ್ಯೇನಮ್ಮ? ನಿಮ್ ಜೊತೆ ವಾದ ಮಾಡಕ್ ಬಂದಿಲ್ಲ ಅಪ್ಪ. ಮತ್ತ್ಯಾಕ್ ಬಂದಿದ್ದೀರೋ? ನಾವು ನಿಮ್ ಜೊತೆ ಇರಲ್ಲ, ಹೊರಟೋಗ್ತೀವಿ. ಎಲ್ಲಿಗೆ ಹೋಗ್ತಾ ಇದ್ದೀರೋ? ಎಲ್ಲೋ ಒಂದ್ ಕಡೆ ಹೋಗ್ತೀವಿ. ಇನ್ನೊಬ್ರು ಹಂಗಲ್ ಬದುಕಿ ಎಂಜಲ್ ತುತ್ತು ತಿಂದು ಬದುಕೋ ಕರ್ಮ ನಮಗ್ ಬಂದಿಲ್ಲ. ನಮ್ ಕಾಲ್ ಮೇಲೆ ನಾವೇ ನಿಂತ್ಕೋತೀವಿ. ನಾವು ಸ್ವತಂತ್ರವಾಗಿ ಬದುಕ್ತೀವಿ. ಶಭಾಷ್. ಈಗ ನನ್ನ ಮಕ್ಕಳು ಅನ್ಸ್ಕೊಂಡ್ರು. ನಿಮ್ಮನ್ನ ನೋಡ್ತಿದ್ರೆ ಹೆಮ್ಮೆ ಆಗ್ತಿದೆ. ಜಯಂತಿ, ನೋಡ್ದ್ಯಾ ನನ್ನ ಹುಲಿ ಸಿಂಹಗಳನ್ನ? ಇಷ್ಟು ದಿನ ಆದ್ಮೇಲೆ ಪೌರುಷ ಬಂದು ಗರ್ಜಿಸ್ತಿದ್ದಾರೆ. ಹಾರಿಕಾ, ಹೋಗಿ ನಮ್ ಲಗೇಜ್ ತಗೊಂಡ್ ಬಾ, ಹೊರಟೋಗೋಣ.
ನಿಂಗೂ ಸಪರೇಟ್ ಆಗಿ ಹೇಳ್ಬೇಕೇನೆ. ನೀನು ಹೋಗಿ ಬ್ಯಾಗ್ ತಗೊಂಡ್ ಬಾ, ಹೊರಟೋಗೋಣ. ನಾನು ಎಲ್ಲಿಗೂ ಬರಲ್ಲ, ನೀವು ಹೋಗ್ಬೋದು. ನಾನ್ ಇಲ್ದೆ ನೀನೊಬ್ಳೆ ಏನೇ ಮಾಡ್ತೀಯಾ? ಮತ್ತೆ ಮೂಟೆ ಹೊತ್ಕೊಂಡ್ ಬಂದ್ರಾ? ಈ ಸಲ ಯಾರನ್ನ ಎತ್ಕೊಂಡ್ ಬಂದ್ರಿ? ಮಿನಿಸ್ಟರ್ ಮಗನ್ನ ಇಲ್ಲ ಮುಖ್ಯಮಂತ್ರಿ ಮಗನ್ನ? ಈ ಮೂಟೆಲ್ ಯಾವ ಮಂತ್ರಿ ಮಗನೂ ಇಲ್ಲಮ್ಮ, ತರಕಾರಿ ಇದಾವೆ. ಅಣ್ಣ ಅಖಿಲ್, ನೀವೇ ಕೆಲಸ ಮಾಡ್ತಾ ಇದ್ದೀರಾ? ನಿಮ್ಮಪ್ಪ ಮಾಡು ಅಂತ ಹೇಳಿದ್ರು ಅಭಿ. ಏನ್ ಡ್ಯಾಡಿ ನೀವು? ಅಣ್ಣ ಅಖಿಲ್, ನೀವೆದಲಿ ಮೇಲೆ. ಎಲ್ಲ ಕೆಲ್ಸನೂ ನಾವೇ ಮಾಡ್ಬೇಕಾ ಅಭಿ? ಅವರು ಮಾಡ್ಲಿ ಬಿಡು. ಹಾಗಲ್ಲ ಅದ್ಕೆ. ನಾವೀಗ ಬಂಗ್ಲೆಲಿ ಇಲ್ಲ ಅಭಿ, ಬಿಕ್ಕಟ್ಟಲ್ಲಿದ್ದೀವಿ. ತಲಾ ಒಂದೊಂದ್ ಕೆಲ್ಸ ಮಾಡಿದ್ರೇನೆ ಕಷ್ಟ ತಿರೋದು. ಅಬ್ಬಬ್ಬಬ್ಬಾ, ಪದೇ ಪದೇ ಆ ಮಾತಾಡ್ಬೇಡ ಅಣ್ಣ. ಅವ್ರೇನ್ ಚಿಕ್ಕ ಮಕ್ಕಳಲ್ಲ, ಫೀಲ್ ಆಗ್ತಾರೆ. ಆಗ್ಲಿ ಬಿಡು, ನನಗೇನ್ ನಷ್ಟ ಇಲ್ಲ. ಹೊಸವ್ರೆ, ಏನ್ ಹೇಳ್ರಿ? ಒಂದು ಆಫೀಸಲ್ಲಿ ಟಿಫನ್ಗೆ ಮತ್ತೆ ಲಂಚ್ಗೆ ಆರ್ಡರ್ ಸಿಕ್ಕಿದೆ. ನಾಳೆ ಕೆಲಸದ ಬಗ್ಗೆ ನಾನು ಬಿಸಿ ಇರ್ತೀನಿ. ನಾಳೆ ಒಂದಿನ ನೀವು ಸುಬ್ಬು ಟಿಫನ್ ಗಾಡಿ ನೋಡ್ಕೊಳ್ತೀರಾ? ವಸು ಯಾಕೆ ಹೋಗ್ಬೇಕು? ನಿನ್ನ ಕೆಲಸ ಇದ್ರೆ ಮನೇಲಿ ಇನ್ನೂ ಇಬ್ರು ಗಂಡುಗಲಿಗಳಿದಾರಲ್ಲ, ಅವ್ರು ಹೋಗ್ತಾರ ಬಿಡು. ಏನು, ನಾವು ಟಿಫಿನ್ ಗಾಡಿ ತಳ್ಕೊಂಡು ಹೋಗೋದಾ? ನಮ್ನ ನೀವೇನ್ ಅನ್ಕೊಂಡಿದ್ದೀರಪ್ಪ? ನಾವು ಗ್ರಾಜ್ಯುಯೇಟ್ಸ್ ಅಪ್ಪ, ಒಂದ್ ಫ್ಯಾಕ್ಟ್ರಿಗೆ ಪ್ರೊಪ್ರೈಟರ್ಸ್. ಈಗ ತಾನೇ ಹೇಳ್ದೆ, ನೀವು ಗ್ರಾಜ್ಯುಯೇಟ್ಸ್ ಆದ್ರೆ ಅಭಿ ಪೋಸ್ಟ್ ಗ್ರಾಜ್ಯುಯೇಟ್. ನೀವು ಆ ಫ್ಯಾಕ್ಟರಿಗೆ ಪ್ರೊಪ್ರೈಟರ್ಸ್ ಆದ್ರೆ ಆ ಫ್ಯಾಕ್ಟರಿಗೆ ಫೌಂಡರೇ ಅಭಿ. ಡ್ಯಾಡಿ ಪ್ಲೀಸ್. ನೀನೇ ಕಷ್ಟ ಪಡ್ತಿರುವಾಗ ಇವ್ರಿಗೆಂತ ಬಿಗುಮಾನ ಅಭಿ? ಬಿಗುಮಾನ ಅಲ್ಲ ಡ್ಯಾಡಿ, ಅಣ್ಣಂಗೂ ಅಖಿಲ್ಗೂ ಗೊತ್ತಿಲ್ಲ. ನಾನಿದ್ದೀನಲ್ಲ ಸರ್, ಬ್ರದರ್ಸ್ ಇಬ್ರಿಗೂ ಮುಂದೆ ನಿಂತು ಹೇಳ್ಕೊಡ್ತೀನಿ. ನೀವ್ ಸುಮ್ನಿರಿ ಸುಬ್ಬು. ಟಿಫನ್ ಗಾಡಿ ಜೊತೆ ನಾನ್ ಹೋಗ್ತೀನಿ ಮಾವ. ಬೇಡ ಕಣಮ್ಮ, ಈ ಮನೆ ಸೊಸೆ ನೀನು, ಹೊರಗಡೆ ಯಾಕೆ ದುಡಿಬೇಕು? ಅಂದ್ರೆ ಮಕ್ಳು ಮಾತ್ರ ಹೊರಗಡೆ ದುಡಿಬೇಕಪ್ಪ? ನಾಚಿಕೆ ಆಗ್ತಿಲ್ವಾ ಹಾಗೆ ಮಾತಾಡೋದಕ್ಕೆ? ಇಷ್ಟರಲ್ಲೇ ಮಗಳ ಮದುವೆ ಮಾಡ್ಬೇಕು. ಇನ್ನೂ ಜವಾಬ್ದಾರಿ ಬಂದಿಲ್ವಾ ನಿನಗೆ? ಗಂಡಸು ಹೊರಗಡೆ ಸಂಪಾದನೆ ಮಾಡ್ಬೇಕು, ಹೆಂಗಸು ಮನೆ ಕೆಲಸ ಮಾಡ್ಬೇಕು. ಆ ಕಿಂಚಿತ್ ಪ್ರಜ್ಞೆ ಇಲ್ವಾ ನಿನ್ಗೆ? ಬೇರೆ ಉದ್ಯೋಗ ಆಗಿದ್ರೆ ಮಾಡ್ಬೋದಿತ್ತು. ನಾವು ಟಿಫನ್ ಗಾಡಿ ನಡ್ಸೋದಪ್ಪ. ನಮ್ಮ ಬದುಕಿನ ಗಾಡಿ ನಡಿಬೇಕು ಅಂದ್ರೆ ಟಿಫಿನ್ ಗಾಡಿ ನಡೆಸಲೇಬೇಕಪ್ಪ. ನಾಳೆಯಿಂದ ನೀವೇ ನಡೆಸಬೇಕು. ಆಗಲ್ಲ ಅಂದ್ರೆ ಹೇಳಿ. ಇಬ್ಬರನ್ನು ಮನೆ ಬಿಟ್ಟು ಹೋಗು ಅಂತೀಯ ಅಷ್ಟೇ ಅಲ್ವಾ? ಅಲ್ಲ, ಇಬ್ಬರನ್ನು ಕುತ್ತಿಗೆ ಹಿಡಿದು ಆಚೆ ತಳ್ಬಿಡ್ತೀನಿ. ಡ್ಯಾಡಿ ಪ್ಲೀಸ್. ಮಾವ, ನೀವಿಬ್ರು ಮಾತಾಡ್ಬೇಡ್ರಮ್ಮ. ಮಾತಾಡಿದ್ರೆ ನನ್ ಮೇಲಾಣೆ. ನಾಳೆ ಈ ಭಾಸ್ಕರ್ ಅಖಿಲ್ ಟಿಫನ್ ಗಾಡಿ ತಳ್ಕೊಂಡು ಹೋಗ್ತಾರೆ ಅಷ್ಟೇ. ನಿನ್ನ ನೋವು, ನಿನ್ನ ತಾಯಿ ಪ್ರೀತಿ ನನ್ಗೆ ಅರ್ಥ ಆಗುತ್ತೆ ಜಯಂತಿ. ಜ್ವರಕ್ಕೆ ಕಹಿ ಕಷಾಯನೇ ಮದ್ದು. ಒಪ್ಕೋತೀನ್ರಿ,
ಆದ್ರೆ ಈಗ ಎಲ್ಲರೂ ಒಂದೇ ಕಡೆ ಇದೀವಲ್ಲ, ಸ್ವಲ್ಪ ಹಿಂದೆ ಮುಂದೆ ನೋಡಿ ನೀವು ಅವ್ರಿಗೆ ಬುದ್ಧಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಡ್ಯಾಡಿ ಸ್ವಭಾವನೇ ಹೀಗಿರಿ, ಏನು ಮುಚ್ಚಿಡೋದಿಲ್ಲ, ಮುಖಕ್ಕೆ ಹೊಡೆದಾಗೆ ಹೇಳ್ಬಿಡ್ತಾರೆ. ಬೆಣ್ಣೆ ಹಚ್ಚಿ ಮಾತಾಡೋದೆಲ್ಲ ಡ್ಯಾಡಿಗೆ ಗೊತ್ತೇ ಇಲ್ಲ ಕಣ್ರಿ. ಯಾವಾಗ್ಲೂ ಒಂದೇ ಥರ ಇರಬಾರ್ದಲ್ಲ ರೀ. ಆಲ್ರೆಡಿ ಜೈಲಿಗೆ ಹೋಗಿ ಬಂದಿದೀವಿ ಅಂತ ಭಾಸ್ಕರ್ ಭಾವ ಅಖಿಲ್ ಪಶ್ಚಾತ್ತಾಪ ಪಡ್ತಿದ್ದಾರೆ. ಅಭಿ ಅವ್ರ ಕೈ ಹಿಡ್ಕೊಂಡಿರೋ ತನಕ ಭಾಸ್ಕರ್ ಅಖಿಲ್ ಸಂತೋಷವಾಗೇ ಇದ್ರು ಜಯಂತಿ. ಯಾವತ್ತವರು ಅಭಿನ ದೂರ ಮಾಡ್ಕೊಂಡ್ರೋ ಆವತ್ತೇ ಅವ್ರ ಪತನ ಶುರುವಾಯ್ತು. ಈಗ ಅವರಿಗೆ ಎಂತ ಗತಿ ಬಂತು ಅಂತ ನೋಡ್ದಿಯಲ್ಲ. ಎಲ್ಲ ನೋಡ್ತಾನೆ ಇದೀನ್ರಿ, ನನಗೂ ಕೂಡ ಅರ್ಥ ಆಗುತ್ತೆ. ಕೋಣೆಯಲ್ಲಿ ಕೂಡ ಹಾಕಿ ಹೊಡೆದ್ರೆ ಬೆಕ್ಕಿನ ಮರಿನೂ ತಿರುಗಿ ಬೀಳುತ್ತೆ. ನೀವ್ ಹಾಗೆ ಬೈತಿದ್ರೆ ಭಾಸ್ಕರ್ ಅಖಿಲ್ ನಿಮ್ಮೇಲೆ ತಿರುಗಿ ಬೀಳ್ಬೋದು ಅಂತ ನನಗ್ ಭಯ ಆಗ್ತಾ ಇದೆ ರೀ. ತಿರುಗಿ ಬೀಳ್ಬೇಕು ಅಂತಾನೆ ನಾನು ಅವ್ರನ್ನ ಬೈತಿರೋದು ಜಯಂತಿ. ಹಾಗಾದ್ರೂ ಪೌರುಷ ಬೆಳೆಸ್ಕೊಂಡು ಉದ್ಧಾರ ಆಗ್ತಾರೆ ಅಂತ ಬೈತಾ ಇದ್ದೀನಿ. ಡ್ಯಾಡಿ ಉದ್ದೇಶ ಅದೇ ಇರುತ್ತೆ ಹೊಸೋರೆ. ಅವ್ರೇನೇ ಮಾಡಿದ್ರು ಅದರಲ್ಲಿ ಒಂದು ಮೀನಿಂಗ್ ಇರುತ್ತೆ. ಅವರೊಬ್ಬ ಒಳ್ಳೆ ತಂದೆ ಕಣ್ರಿ. ಅಣ್ಣ ಅಖಿಲ್ ಬದಲಾದ್ರೆ ಡ್ಯಾಡಿ ಎಷ್ಟು ಸಂತೋಷ ಪಡ್ತಾರೆ ಗೊತ್ತಾ ನಿಮ್ಗೆ? ಗೊತ್ತು ರೀ, ಹಳ್ಳಿಲಿ ಸುಖವಾಗಿರೋದನ್ನ ಬಿಟ್ಟು ಮಾವನವರು ಸಿಟಿಗೆ ಬಂದಾಗ್ಲೇ ಮಾವ ಅವರಿಬ್ರನ್ನು ಬದಲಾಯಿಸೋಕ್ ನೋಡ್ತಿದ್ದಾರೆ ಅಂತ ಅರ್ಥ ಆಯ್ತು. ಆ ಮನೇಲಿ ಕಾಲಿಡಲ್ಲ ಅಂತ ಮತ್ತೆ ನೀವು ಆ ಮನೆಗೆ ಬಂದಾಗ್ಲೇ ಗೊತ್ತಾಗೋಯ್ತು ನನಗೆ. ಹೇಗಾದ್ರೂ ಸರಿ ಭಾಸ್ಕರಕ್ಕೆಲ್ಲ ಬದಲಾಯಿಸ್ಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ ಅನ್ನೋದು. ಈಗ್ಲಾದ್ರೂ ಅರ್ಥ ಮಾಡ್ಕೊಂಡಿಯಲ್ಲ ಜಯಂತಿ. ಅವ್ರಿಗೆ ನೀನ್ ತಾಯಿ ಆದ್ರೆ ನಾನು ತಂದೆ. ಅಭಿವಸು ರೂಪದಲ್ಲಿ ದೇವ್ರು ಹೇಗಾದ್ರೂ ನಮ್ ಕೈ ಹಿಡಿತಾನೆ. ಹಾರಿಕಾ, ಹಾರಿಕಾ, ಏನ್ರಿ? ನನ್ ಡ್ರೆಸ್ ತೆಗ್ದಿಡು ಅಂದಿದ್ನಲ್ಲ. ಇಟ್ಟಿದ್ದೀನಲ್ಲ. ಎಲ್ಲಿ? ಅಲ್ಲಿ ನೋಡಿ, ಅಲ್ಲೇ. ಏನು ಟೀ ಶರ್ಟ್ ಶಾರ್ಟ್ಸ್ ಇಟ್ಟಿದೆಯಲ್ಲ? ನೀವ್ ಹೋಗೋ ಕೆಲ್ಸಕ್ಕೆ ಈ ಬಟ್ಟೆನೆ ಚೆನ್ನಾಗ್ ಒಪ್ಪುತ್ತೆ. ಇಲ್ಲಿ ನೋಡಿ, ಇದನ್ನ ಹೆಗಲ ಮೇಲೆ ಹಾಕೊಳ್ಳಿ. ಚಿಚಿ ಚಿಚಿ ಚಿಚಿ, ಇದನ್ನ ಹಾಕೊಂಡ್ರೆ ಆ ಸುಬ್ಬುಗೂ ನಂಗೂ ವ್ಯತ್ಯಾಸ ಇರಲ್ಲ. ನನ್ನೇನ್ ಮಾಡು ಅಂತೀರಾ? ಮಾವನವ್ರೆ ಡಿಸೈಡ್ ಮಾಡಿರೋದು. ಲೋ ಚಿಕ್ಕೋನೆ, ರೆಡಿ ಆದ್ಯಾ? ನಿಮ್ಮಪ್ಪ ಅವಾಗಿಂದ ಕಿರ್ಸ್ತಾ ಇದ್ದಾನೆ ಕಣೋ. ಕರ್ಮ, ಅವರೊಬ್ರು ನನ್ ಪ್ರಾಣ ತಿನ್ನಕ್ಕೆ. ಅವ್ರ ಆ ಹಳ್ಳಿಲೇ ಇರ್ಬೋದಿತ್ತಲ್ಲ, ಸಿಟಿಗೆ ಯಾಕೆ ಬಂದ್ರು? ನೀವೇ ಬಲವಂತವಾಗಿ ಕರ್ಕೊಂಡ್ ಬಂದಿದ್ದು ಮರ್ತ್ ಹೋದ್ರಾ? ಅಣ್ಣ ಅಲ್ಲಿದ್ರೆ ಆ ಹೊಲ ಮಾರೋದ್ ಕಷ್ಟ ಅಂತ ಇಲ್ಲಿ ಕರ್ಕೊಂಡ್ ಬಂದ್ರಿ. ನಮ್ ಗುಂಡಿ ನಾವೇ ತೋಡ್ಕೊಂಡ್ವಿ. ಏ ಅಖಿಲ್, ಟೈಮ್ ಆಗ್ತಿದೆ. ಅಪ್ಪ ನನ್ನ ಮಾತ್ರ ಕರಿತಿದಾರಲ್ಲ, ಅಣ್ಣನ್ ಕರಿಯಲ್ವಾ? ಯಾರು ದೊಡ್ಡೋನಾ? ಅವ್ನ್ ಮನೇಲಿ ಇಲ್ವಲ್ಲ. ಎಲ್ಗೋದ? ಈಗ ತಾನೇ ಅಭಿ ಜೊತೆ ಹೊರಗಡೆ ಹೋದ. ಒಂದ್ ಕೆಲ್ಸ ಹೇಳಿದ್ರು ಸರಿಯಾಗಿ ಮಾಡಕ್ಕಾಗಲ್ವಾ ನಿನ್ಗೆ? ನಿನ್ಗೋಸ್ಕರ ಎಷ್ಟೊತ್ತು ಅಂತ ದಾರಿ ಕಾಯೋದು? ಹೊರಗಡೆ ನಮಗೋಸ್ಕರ ಕಸ್ಟಮರ್ಸ್ ವೇಟಿಂಗ್ ಸರ್. ಹೌದು, ಇದೊಂದು ಸಾಫ್ಟ್ವೇರ್ ಕಂಪ್ನಿ ನೋಡು, ವೇಟಿಂಗ್ ಅಂತೆ. ನೋಡು, ಸಂಸ್ಕೃತಿ ಟಿಫನ್ಸ್ಗೆ ಅಂತ ಒಂದು ಹೆಸರಿದೆ. ಸಂಸ್ಕೃತಿ ಟಿಫನ್ಸ್ಗಲ್ಲಪ್ಪ, ಸಂಸ್ಕೃತಿ ಈವೆಂಟ್ಸ್ಗೆ ಹೆಸರಿರೋದು. ನಾನ್ ಹೇಳ್ತಿರೋದು ಸಂಸ್ಕೃತಿ ಈವೆಂಟ್ಸ್ ಬಗ್ಗೆ ಅಲ್ವೋ? ಅದನ್ನ ಹೇಗಿದ್ರು ಅಣ್ಣ ತಮ್ಮದಿರಿಬ್ರು ಹಾಳು ಮಾಡಿದೀರಾ. ಈಗ ನೀನ್ ಸಂಸ್ಕೃತಿ ಟಿಫನ್ಸ್ ನ ಹಾಳು ಮಾಡ್ಬೇಡ. ಅಭಿ ಕಷ್ಟಪಟ್ಟು ಈ ಬಿಸ್ನೆಸ್ ನ ಕಟ್ಟಿದಾನೆ. ಈಗ ಇದೇ ನಮ್ಗೆ ಆಧಾರ. ನಿನ್ನಿಂದ ಇದು ಹಾಳಾದ್ರೆ ನಾವೆಲ್ಲ ಬೀದಿಗೆ ಬೀಳ್ತೀವಿ. ಇದೊಂದು ದೊಡ್ಡ ಫ್ಯಾಮಿಲಿ ಬಿಸ್ನೆಸ್, ಓವರ್ ಬಿಲ್ಡಪ್ ಕೊಡ್ತಿರೋದು ನೋಡು. ಹೇಳಿದ ಅರ್ಥ ಆಯ್ತಾ? ಅರ್ಥ ಆಯ್ತಪ್ಪ. ಮತ್ತೆ ನಡಿ. ಸುಬು ನಡಿ. ಒಂದ್ ನಿಮಿಷ ಸರ್, ನಾನ್ ಟಿಫಿನ್ ಮಾಡ್ತೀನಿ, ನೀವು ಸರ್ವ್ ಮಾಡ್ತೀರಾ, ಮತ್ತೆ ಪ್ಲೇಟ್ ಯಾರು ತೊಳಿತಾರೆ? ನನ್ಯಾಕ್ ನೋಡ್ತಿದ್ದೀರಾ ಮಾವ? ಪ್ಲೇಟ್ ತೊಳಿಯಕ್ ಬೇಕು ಅಂದ್ರೆ ಆಂಟಿ 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 ಎಲ್ಲಿ? ಅವ್ರು ಯಾವಾಗ್ಲೂ ಮಾಯಾ ಆದ್ರಮ್ಮ. ಅಂದ್ರೆ
ಪ್ಲೇಟ್ಸ್ ನಾನ್ ತೊಳಿಬೇಕಾ? ನೀನೇ ತೊಳಿಬೇಕು. ನೋಡ್ಕೊಂಡಿದ್ ಸಾಕು, ಈಗ ಗಾಡಿ ಬಿಡಿ. ಬನ್ನಿ ಸರ್ ಬನ್ನಿ, ಈಗಾಗ್ಲೇ ಲೇಟ್ ಆಗಿದೆ, ಬನ್ನಿ ಗಾಡಿ ತಳ್ಳಿ. ಕೈಗೆ ಕೊಡ್ಬೋದಲ್ಲ ಸರ್, ಪ್ಲೇಟ್ ನ ಕೆಳಗ್ ಬಿಸಾಕ್ತಿರಲ್ಲ. ನೀನ್ ಬ್ಯುಸಿ ಇದೆಯಲ್ಲಮ್ಮ, ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ ಕೆಳಗಡೆ ಇಟ್ಟೆ. ಇದೊಂದು ಘನ ಕಾರ್ಯ, ಇದ್ರಲ್ಲಿ ಡಿಸ್ಟರ್ಬ್ ಆಗೋದ್ ಬೇರೆ. ಒಂದಂತೂ ಹೇಳಲೇಬೇಕು, ನಿನ್ ಪ್ಲೇಟ್ ನ ಸೂಪರ್ ಆಗಿ ತೊಳಿತಿದ್ಯಮ್ಮ. ದಿನ ನಮ್ಮ ಮನೆಗ್ ಬಂದ್ ಪಾತ್ರೆ ತೊಳಿತ್ಯಾ, ನಿಂಗೆ ತಿಂಗ್ಳಿಗೆ 1000 ರೂಪಾಯಿ ಕೊಡ್ತೀನಿ. ಅಖಿಲ್ ಸುಬ್ಬು, ಅಯ್ಯೋ ಕಸ್ಟಮರ್ ಸಾಹೇಬ್ರೆ, ಅವ್ರ ಕೆಲ್ಸದವ್ರಲ್ಲ ಸ್ವಾಮಿ. ಕೆಲಸದವಳು ಅಲ್ದಿದ್ರೆ ಏನ್ ಪ್ರಧಾನ ಮಂತ್ರಿನಾ? ಅಲ್ಲ ಸ್ವಾಮಿ, ಅವ್ರ ಈ ಗಾಡಿ ಓನರ್ ಅವ್ರ ನಾದಿನಿ, ಅಂದ್ರೆ ಅಭಿರಾಮ್ ಸರ್ ತಮ್ಮ ಈ ಅಖಿಲ್ ಅವರು, ಇವ್ರ ಹೆಂಡ್ತಿನೇ ಅವರು. ಓ, ಅಣ್ಣ ಅವ್ರ ಫ್ಯಾಮಿಲಿ ಪೂರ್ತಿ ಸಿನಿಮಾದಲ್ಲಿ ಕೆಲಸ ಮಾಡೋ ತರ ಅಭಿರಾಮ್ ಅವ್ರ ಫ್ಯಾಮಿಲಿ ಪೂರ್ತಿ ಟಿಫನ್ ಗಾಡಿಲಿ ಕೆಲಸ ಮಾಡ್ತಿದ್ದಾರೆ ಅನ್ನಿ. ಇದೊಂದು ಬಿಸ್ನೆಸ್, ಇದಕ್ಕೆ ಅಣ್ಣವ್ರ ಫ್ಯಾಮಿಲಿ ಜೊತೆ ಹೋಲಿಕೆ ಬೇರೆ. ಅವ್ರ ಸಿನಿಮಾದಷ್ಟು ಭಾರಿ ಕಲೆಕ್ಷನ್ಸ್ ಆಗದೆ ಇದ್ರು ನಮ್ ಗಾಡಿಗೂ ಒಳ್ಳೆ ಕಲೆಕ್ಷನ್ಸ್ ಆಗುತ್ತೆ ಸರ್. ಕಲೆಕ್ಷನ್ ಎಲ್ಲ ಅವರಿಗೆ, ಕಷ್ಟ ನಮಗ. ಅವ್ರಂದ್ರೆ ಅಣ್ಣವ್ರ ಮೇಡಮ್. ಮತ್ತೆ ನಿಮ್ ಅಭಿರಾಮ್ ಸರ್? ನಿಮ್ಗೆಲ್ಲ ಅವರು ಡೈಲಿ ಟಿಫನ್, ಲಂಚ್, ಡಿನ್ನರ್ ಕೊಡ್ತಿದಾರಲ್ಲ ಸರ್, ಈ ಕಲೆಕ್ಷನ್ ಎಲ್ಲ ಅದಕ್ಕೆ ಸರಿ ಹೋಗುತ್ತೆ. ನಾವು ಸ್ಟಾರ್ ಹೋಟೆಲ್ ಅಲ್ಲಿ ಕಾಫಿ ಕುಡಿದು ಬಿಲ್ ಜೊತೆ ಕೊಡೋ ಟಿಪ್ಸ್ಗೂ ಸಮ ಅಲ್ಲ ಈ ಟಿಫನ್ ಗಾಡಿ ಕಲೆಕ್ಷನ್. ನೆಲಕ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂದಂಗಾಯ್ತು. ಡಾಂಕಿಗೇನ್ ಗೊತ್ತು ಸ್ಯಾಂಡಲ್ವುಡ್ ಸ್ಮೆಲ್ಲು? ಇವನಿಗೆ ನಮ್ ಬಗ್ಗೆ ಗೊತ್ತಿದ್ರೆ ತಾನೆ. ತಿಳ್ಕೊಳ್ಳೋ ಆಸೆನೂ ನಂಗೇನಿಲ್ಲ ಬಿಡಿ, ಮೊದ್ಲು ಕೆಲ್ಸ ನೋಡಿ. ಪಾಪ ನಿಮ್ಗೋಸ್ಕರ ಮನೇಲಿರೋರು ಇನ್ನೆಷ್ಟು ಕಷ್ಟ ಪಡ್ತಿದಾರೋ. ಏನ್ ಚೆನ್ನಾಗಿದ್ಯಮ್ಮ ಇಲ್ಲಿ? ನಮ್ ಕೈಲಿ ಹಿಟ್ ರೂಪ್ಸೋದು, ಪಾತ್ರೆ ತೊಳ್ಸೋದು, ಮನೆ ಗುಡ್ಸೋದು, ರಾತ್ರಿ 11-12 ತನಕ ಚಾಕ್ರಿ ಮಾಡಿಸಿ ಮತ್ತೆ ಮಾರನೇ ದಿನ ಬೆಳಗಿನ ಜಾವನೇ ಎಪ್ಸೋದು. ಇದು ಚೆನ್ನಾಗಿದ್ಯಾ ನಿನ್ಗೆ? ಅಂದ್ರೆ ನನ್ನ ಉದ್ದೇಶ ಅರ್ಥ ಆಯ್ತಮ್ಮ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀನಿ. ಅಂತ ಕಷ್ಟ ನೀನೇನ್ ಪಡ್ತಿದ್ಯಾ ಸುಮಂಗ್ಲಿ? ಮನೆ ಚಾಕ್ರಿ ಮಾಡ್ತಿದ್ದೀನಲ್ಲ ಅಣ್ಣ. ನಿನ್ ಜೊತೆಲಿ ಎಲ್ರು ಮಾಡ್ತಾ ಇದೀವಲ್ವಾ ಅದ್ಗೆ, ಏನು ಎಲ್ಲಾ ಕೆಲ್ಸನೂ ನೀನೊಬ್ಳೆ ಮಾಡೋ ಹಾಗೆ ಫೀಲ್ ಮಾಡ್ಕೋತಾ ಇದೆಯಲ್ಲ. ಎಷ್ಟಾದ್ರೂ ನೀವೆಲ್ಲ ಒಂದೇ ಅದಕ್ಕೆ, ನಾನೇ ಅಲ್ವಾ ಹೊರಗ್ನೋಳು. ನೀವ್ ಹೊರಗಿನವ್ರು ಹೇಗಾಗ್ತೀರಾ ಚಿಕ್ಕಮ್ಮ? ಇವ್ರು ನಮಗೆ ಅತ್ತೆ ಆದ್ರೆ ನೀವು ಅಮ್ಮ ಇದ್ದ ಹಾಗೆ. ಕೆಲ್ಸ ಮಾಡೋದ್ ನಿಮ್ಗೆ ಕಷ್ಟ ಆಗ್ತಿದ್ರೆ ನಾನ್ ಮಾಡ್ತೀನಿ ಬಿಡಿ ಚಿಕ್ಕಮ್ಮ, ಯಾಕೆ ಬೇಜಾರ್ ಮಾಡ್ಕೋತೀರಾ? ಅವ್ರು ಕೆಲಸ ಮಾಡ್ತಾರೆ, ನೀನು ರೆಸ್ಟ್ ತಗೋ ಸುಮಂಗ್ಲಿ. ಇಷ್ಟು ದಿನಕ್ಕೆ ಅಣ್ಣನ್ ಬಾಯಿಂದ ಒಳ್ಳೆ ಮಾತು ಬರ್ತಿದೆ. ಇವತ್ತಿಂದ ನಾನು ಯಾವ ಕೆಲ್ಸನೂ ಮಾಡ್ಬೇಕಾಗಿಲ್ಲ. ಅದಕ್ಕೆ ತಕ್ಕ ಹಾಗೆ 1 ಹೊತ್ತೇ ತಿನ್ನು, 2 ಹೊತ್ತು ಉಪವಾಸ ಮಾಡು, ಖರ್ಚಾದ್ರೂ ಮಿಕ್ಕುತ್ತೆ. ನಿನ್ನ ಬಾಯಲ್ಲಿ ಒಂದು ಸಲನೂ ಒಳ್ಳೆ ಮಾತೆ ಬರಲ್ವಾ ಅಣ್ಣ? ಹೌದತ್ಗೆ, ದಪ್ಪ ಆಗ್ಬಿಟ್ಟಿದೀನಿ ಅಂತ ಬೇಜಾರಲ್ಲಿದ್ಯಾ ಅಲ್ವಾ? ಸ್ವಲ್ಪ ಸಣ್ಣ ಆಗ್ತೀಯಾ? ಸುಮ್ನಿರು ಅದಕ್ಕೆ. ಅಣ್ಣ ತಾನ ಅಂದ್ರೆ ನಿಂತಾನ ಅಂತೀಯ. ಅಭಿ, ಹೋದ್ ಕೆಲ್ಸ ಏನಾಯ್ತು? ಸಕ್ಸಸ್ ಏನಾ? ಆ ಫುಡ್ ಕಾಂಟ್ರಾಕ್ಟು ನಮ್ಗೆ ಬಂದ ಹಾಗೇನಾ? ಏನ್ ಬರೋದು, ಆ ಕಾಂಟ್ರಾಕ್ಟ್ ಇವ್ನಿಗೆ ಕೊಡಲ್ಲ ಅಂತಾನೆ ಹೇಳ್ಬಿಟ್ರು. ಯಾಕೆ ಕೊಡೋದಿಲ್ವಂತೆ? ಇವ್ನಿಗೆ ಕೈ ಬಾಯಿ ಸುಮ್ನೆ ಇರತ್ತಾ? ಯಾವಾಗ್ಲೂ ಎಲ್ರ ಜೊತೆ ಒಂದಲ್ಲ ಜಗಳ. ಈಗ ಅಭಿ ಯಾರ್ ಜೊತೆ ಜಗಳ ಆಡ್ದಾರಿ? ಆಲ್ರೆಡಿ ಆ MLA ಜೊತೆ ಜಗಳ ಮಾಡಿದಾನಲ್ಲ, ಅವರು ಕಾಂಟ್ರಾಕ್ಟರ್ಗೆ ಫೋನ್ ಮಾಡಿ ಇವನ್ಗೇನು ಕೊಡ್ಬೇಡಿ ಅಂತ ಹೇಳಿದ್ದಾರೆ.
ನಮ್ಗೆ ಆ ಸಾಹಸ ಯಾರು ಮಾಡು ಅಂದಿದ್ರು? 2 ದಿನ ಕಾದಿದ್ರೆ ಆ MLAನೇ ನಮ್ಮನ್ನ ಬಿಡಿಸ್ಕೊಂಡ್ ಬರ್ತಿದ್ರು. ನಿಮ್ಮನ್ನ ಸಿಕ್ಕಾಕ್ಸಿದ್ದೆ ಆ MLA ಅಂದ್ಮೇಲೆ ಅವ್ನ್ ಹೇಗ್ರಿ ನಿಮ್ನ ಬಿಡಿಸ್ಕೊಂಡ್ ಬರ್ತಾನೆ? ಬಾಯಿ ಮುಚ್ಚೆ, ನಿನ್ಗೇನ್ ಗೊತ್ತು ಅಂತ ಮಾತಾಡ್ತಾ ಇದ್ಯಾ? ನಿನಗ್ ಮಾತ್ರ ಏನ್ ಗೊತ್ತು ಭಾಸ್ಕರ್? ಎಲ್ಲರನ್ನು ಕಣ್ ಮುಚ್ಕೊಂಡ್ ನಂಬ್ತೀಯ. ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅರ್ಥನೇ ಮಾಡ್ಕೋತಿಲ್ಲ. ಬೈರಿ, ಎಲ್ರೂ ನನ್ನೇ ಬೈರಿ. ನನ್ಗೇನು ಗೊತ್ತಿಲ್ಲ, ಎಲ್ಲ ನಿನ್ಗೆ ಗೊತ್ತಿರೋದು. ನಿನಗೆ ಸತ್ಯ ಏನಾದ್ರೂ ಗೊತ್ತಾದ್ರೆ ಅಭಿನ ಹಾಗೆ ಬೈಯೋದಿಲ್ಲ ಕಣೋ. ನಿನ್ನ ಮಗಳ ಮದುವೆ ಮಾಡೋಕ್ ಹೊರಟಿರೋ ನಿನ್ಗೆ ಇನ್ನೂ ಬುದ್ಧಿ ಬಂದಿಲ್ಲ ಕಣೋ. ನಮ್ಗೋಸ್ಕರನೇ ಅಭಿ ಕಷ್ಟ ಪಡ್ತಿದ್ದಾನೆ ರೀ. ಈ ಟೈಮಲ್ಲಿ ಅಭಿಗೆ ಹೆಗ್ಲು ಕೊಡೋದ್ ಬಿಟ್ಟು ಹಾಗೆ ಸಾಕ್ಸೋದ್ ಸರಿಯಲ್ಲ. ವಾಸ್ತವ ಗೊತ್ತಿದ್ರೆ ಹಾಗ್ಯಾಕೆ ಮಾತಾಡ್ತಾನಮ್ಮ? ಬೈದ್ರೆ ಮಾತ್ರ ಕೋಪ. ಅಮ್ಮ ವಸು, ಹೋಗಿ ಅಭಿ ಜೊತೆ ಮಾತಾಡು. ಅಲ್ಲಿ ನಡೀತೋ ನೀನಾದ್ರೂ ತಿಳ್ಕೊ. ದೊಡ್ಡವನ್ ಹೇಳಿದ್ನಲ್ಲ ಅದಕ್ಕೆ ಫುಡ್ ಕಾಂಟ್ರಾಕ್ಟು ನಮಗ್ ಬರ್ದಿರೋ ತರ MLA ತಡೆದ್ಬಿಟ್ಟ ಅಂತ. ಅಯ್ಯಪ್ಪ, ಏನೇನ್ ಮಾಡಕ್ ಹೊರಟಿದಾನೋ. ನಮ್ ಟಿಫನ್ ಗಾಡಿ ತೆಗಿಬೇಕು ಅಂತ ಆಫೀಸರ್ ಹೇಳ್ತಿದ್ದಾರೆ ಸರ್. ನಾನೇ ತೆಗ್ಸಕ್ ಹೇಳ್ದೆ. ನನಗ್ ಕಷ್ಟ ಕೊಟ್ಟಿರೋ ಅಭಿ ನಿಮ್ಗೂ ಕೂಡ ಕಷ್ಟ ಕೊಡ್ತಾನೆ. ಅದಕ್ಕೆ ನಿಮ್ ಕಷ್ಟ ನೀಗಿಸ್ಬೇಕು ಅಂತಾನೆ ಆ ಗಾಡಿ ತೆಗ್ಸ್ಬಿಡು ಅಂದಿದ್ದೀನಪ್ಪ. ತುಂಬಾ ಥ್ಯಾಂಕ್ಸ್ ಅಂಕಲ್. ಈ ಗಾಡಿ ಇಲ್ಲ ಅಂದ್ರೆ ನಮ್ ಬದುಕಿನ ಬಂಡಿನೇ ನಡೆಯಲ್ಲ ಸರ್. ನಾನಿಲ್ವೇನಯ್ಯ, ನಿನ್ಗೂ ನಿನ್ನ ಅಣ್ಣಂಗೂ ನಾನಿದ್ದೀನಲ್ಲ. ತುಂಬಾ ಥ್ಯಾಂಕ್ಸ್ ಅಂಕಲ್. ಟಚ್ ಅಲ್ಲಿ ಇರ್ತೀವಿ. ಏನ್ PA ಟಚ್ ಅಲ್ಲಿ ಇರ್ತೀವಿ ಅಂತಿದಾರಲ್ಲ, ನಾನೇನೋ ಮಾತಿನ ವರ್ಷಕ್ಕೆ ನಾನಿಲ್ವಾ ಅಂದ್ರೆ ಅದನ್ನೇ ನಂಬ್ಕೊಂಡು ನಮ್ಮನೆಗೆ ಬರ್ತಾರ ಹೆಂಗೆ? ಅವ್ರು ಬರ್ತೀವಿ ಅಂದ್ರು ಅಭಿರಾಮ್ ಬರಕ್ ಬಿಡಲ್ಲ ಸರ್. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಕೇಳಿಸ್ಕೊಂಡಿಯಲ್ಲ, MLA ಅವರು ನನಗೆಷ್ಟು ಕ್ಲೋಸು ಅಂತ. ನಾವು ಮನ್ಸು ಮಾಡಿದ್ರೆ ಅವ್ರ ಮನೇಲೇ ಇರ್ಬೋದು, ಗೊತ್ತಾ? ಆಲ್ರೆಡಿ ಅಭಿ ಸಾರು ಆ MLA ಎದೆಲೆ ನಿದ್ದೆ ಮಾಡ್ತಿದ್ದಾರೆ. ನೀವು ಮನೆಗೆ ಹೋಗಿ. ನೀನ್ ಎಲ್ಲಿಗೆ ಹೋಗ್ತೀಯಾ? ನಾನು ಮುನ್ಸಿಪಾಲಿಟಿ ಆಫೀಸ್ಗೆ ಹೋಗಿ ಆ ಪರ್ಮಿಷನ್ ವಿಷಯ ಏನು ಅಂತ ತಿಳ್ಕೊಂಡ್ ಬರ್ತೀನಿ. ನಡೀರಿ ಸರ್. ಹಾರಿಕಾ, ಇವ್ ನಿಜವಾಗ್ಲೂ ಪರ್ಮಿಷನ್ಗೋಸ್ಕರ ಹೋಗ್ತಿದ್ದಾನ ಅಥವಾ ಗಾಡಿ ತಳ್ಳೋ ಕೆಲಸ ತಪ್ಸ್ಕೊಳಕ್ ಹೋಗ್ತಿದ್ದಾನ? ಯಾಕಾದ್ರೆ ನಮ್ಗೇನು ಅಖಿಲ್, ನಮ್ಗೆ ಈ ಟಿಫನ್ ಗಾಡಿ ಕಾಟ ತಪ್ಪಲ್ಲ. ಕೊನೆ ಸಲ ತಳ್ಕೊಂಡು ಹೋಗ್ಬಿಡೋಣ, ನಡಿ. ನೀವೆಲ್ಲ ಮನುಷ್ಯರೇನಾ? ನಿಮ್ಗಿಂತ ರಣಹದ್ದುಗಳು ವಾಸಿ ಸತ್ ಮೇಲೆ ಕಿತ್ಕೊಂಡು ತಿಂತವೆ. ನೀವು ಬದುಕಿರೋವಾಗ್ಲೇ ಅಭಿನ ಛೀ. ಅಭಿ ನಿಮ್ಗೆ ಸಹಾಯ ಮಾಡ್ತಿದ್ದಾನೆ. ಸಾಧ್ಯ ಆದ್ರೆ ಅಭಿಗೆ ಬೆಂಬಲ ಕೊಡಿ, ಇಲ್ಲ ಅಂದ್ರೆ ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ. ಇದಕ್ಕಿರೋದು ಒಂದೇ ಪರಿಹಾರ ಅಭಿ. ನಿಜವಾಗ್ಲೇ ನೀನು ನಮ್ ಹಿತೈಷಿನೇ ಆಗಿದ್ರೆ ಆ MLA ಮನೆಗೆ ಹೋಗಿ ಸೈನ್ ಹಾಕ್ಬಿಡು. ಇಲ್ಲ ಅಂದ್ರೆ ನಮ್ಮಮ್ಮ ಹೇಳ್ದ ಹಾಗೆ ನಾವೇ MLA ಹತ್ರ ಹೋಗಿ ಸರೆಂಡರ್ ಆಗ್ತೀವಿ. ಹೆಲ್ಪ್ ಮಾಡ್ತೀನಿ ಅಂತ ಅವ್ರು ನಮ್ಗೆ ಮಾತು ಕೊಟ್ಟಿದ್ದಾರೆ. ನಾವ್ ಈ ಕ್ಷಣನೇ ಹೋದ್ರು MLA ಅವರು ನಮ್ಮನ್ನ ಸ್ವಂತದವ್ರ ತರ ನೋಡ್ಕೋತಾರೆ. ನಿಮ್ಮ ತರ ನಮ್ಮಿಂದ ಕತ್ತೆ ಚಾಕ್ರಿ ಮಾಡಿಸ್ಕೊಳಲ್ಲ. ಅಯ್ಯೋ ನೀನ, ಈ ವಿಷಯ ಮೊದ್ಲೇ ಹೇಳೋದಲ್ವೇನೆ? ಅಲ್ಲಿಗೆ ಹೋಗಿ ಸಾಯ್ಬೋದಿತ್ತಲ್ಲ. ಸರ್ 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 ಎಲ್ಲ ಮುಗ್ದೋಯ್ತು ಸರ್. ತೋಳುಗಳೆಲ್ಲ ಒಂದಾಗ್ಬಿಟ್ಟಿದಾವೆ ಸರ್. ಆ MLA ಎಲ್ರನ್ನೂ ಕೊಂಡ್ಕೊಂಡಿದ್ದಾನೆ ಸರ್. ನಿಮ್ ಕಾಂಟ್ರಾಕ್ಟ್ ರದ್ದು ಮಾಡಿಸಿದ್ದು, ಟಿಫನ್ ಗಾಡಿ ತೆಗ್ಸಿದ್ದು ಆ MLAನೇ. ನಾವು ಮನೆ ಮುಂದೆನೂ ಮಾರಬಾರ್ದು ಅಂತ ಯಾರೋ ಹೆಲ್ತ್ ಇನ್ಸ್ಪೆಕ್ಟರ್ನ ಕಳಿಸ್ತಾನಂತ ಸರ್. ಎಲ್ಲ ವಿಚಾರಿಸ್ಕೊಂಡ್ ಬಂದೆ ಸರ್. ಆ MLA ಈಗ ನಮ್ ಬದುಕಿನ ದಾರಿನ ಮುಚ್ಚಾಕ್ತಿದ್ದಾನೆ ಸರ್. ಆಲ್ರೆಡಿ ಆ ವಿಷಯ ಇಲ್ಲೆಲ್ಲರಿಗೂ ಗೊತ್ತು, ಮತ್ತೆ ನೀನ್ ಬಂದೇನು ಹೇಳ್ತಾ ಇದ್ಯಾ? ಎಲ್ಲ ನಿಮ್ಮಿಂದಾನೆ ಸರ್.
ನಿಮಗೋಸ್ಕರನೇ ಅಭಿ ಸಾರು ಆ MLA ಎದುರಾಕೊಂಡಿದ್ದು. ಇನ್ನೊಂದ್ ಕ್ಷಣ ಇಲ್ಲೇ ಇದ್ರೆ ಸಾಯಿಸ್ಬಿಡ್ತೀವಿ. ಹೋಗಾಚೆ. ಅಖಿಲ್, ನೀವು ಅಭಿರಾಮ್ ಸರ್ನೇ ಸಾಯಿಸ್ಬಿಟ್ಟಿದ್ದೀರಾ. ನಾನೊಂದ್ ಲೆಕ್ಕನ ಸರ್ ನಿಮ್ಗೆ. ಸುಬ್ಬು, ನೀನೇನು ಮಾತಾಡಬೇಡ, ಮನೆಗೆ ಹೋಗು. ಸರ್, ಸುಬ್ಬು ನೀನು ಹೋಗು ಪ್ಲೀಸ್, ಹೋಗು. ಕೆಲ್ಸದವನ್ಗಿರೋ ಪ್ರೀತಿ ಕೂಡ ನಿಮ್ಮಿಬ್ರಿಗೂ ಇಲ್ಲ. ನೀವ್ ಯಾವತ್ತೂ ಬದ್ಲಾಗಲ್ಲ. ಲೋಪಿಯೇ, ಹೇಳಿ ಸರ್. ಆ ಅಭಿಮನೆಯಲ್ಲಿ ಉಪ್ಪು ಖಾರ ಬಳಸ್ತಿದ್ದಾರೆ ಅಂತೀಯ? ಆ ಡೌಟು ನಿಮಗೆ ಯಾಕೆ ಬಂತು ಸರ್? ನಾವು ಅವ್ರ ಟಿಫನ್ ಗಾಡಿ ಮುಚ್ಚಿಸಿದೀವಿ, ಫುಡ್ ಕಾಂಟ್ರಾಕ್ಟು ರದ್ದು ಮಾಡಿಸಿದೀವಿ. ಈ ಇಡೀ ಸಿಟಿಲಿ ಎಲ್ಲೂ ಟಿಫನ್ ಗಾಡಿ ಹಿಡ್ದಿರೋ ಹಾಗೆ ಮಾಡಿದೀವಿ. ಮನೆ ಮುಂದೆ ಒಂದ್ ವೇಳೆ ಟಿಫನ್ ಮಾಡಿದ್ರೆ ಹೆಲ್ತ್ ಇನ್ಸ್ಪೆಕ್ಟರ್ನ ಕಳ್ಸೋಕ್ಕೂ ರೆಡಿ ಆಗಿದ್ದೀವಿ. ನಾವಿಷ್ಟೆಲ್ಲ ಮಾಡಿದ್ರು ಆ ಅಭಿ ಏನೂ ಮಾಡದೆ ಯಾಕೆ ಸೈಲೆಂಟ್ ಆಗಿದ್ದಾನೆ ಅಂತೀಯ? ಅಭಿರಾಮ್ ಏನ್ ಮಾಡ್ಬೇಕು ಅಂತ ನಿಮ್ ನಿರೀಕ್ಷೆ? ಒಂದು, ಉಪ್ಪು ಖಾರ ತಿಂದಿರೋ ದೇಹ ಆಗಿರೋದ್ರಿಂದ ಪೌರುಷದಿಂದ ಎದುರು ಹಾಕೋಬೇಕು. ಎರಡನೇದು, ಮಾನ ಮರ್ಯಾದೆ ಬಿಟ್ಟು ನನ್ನ ಕಾಲಿಗೆ ಬೀಳ್ಬೇಕು. ಏನು ಮಾಡ್ದೇನೆ ಯಾಕೆ ಸುಮ್ನಿದಾನೆ ಅಂತೀಯ? ಯಾಕೆ ಸರ್ ಅವ್ರನ್ನ ಕೆಣಕ್ತೀರಾ? ಬಂದ್ರು ಅಂದ್ರೆ ನಿಮ್ ಕಪಾಳಕ್ ಬಾರಿಸ್ತಾರೆ. ಅವನ್ ಬಾರಿಸಿದ್ರೆ ನಾನ್ ಸುಮ್ನೆ ಇರ್ತೀನ? ಹಾ, ಮತ್ತೆ ಅವತ್ತೊಂದಿನ ನಿಮ್ ಕಪಾಳಕ್ ಬಾರಿಸಿದಾಗ ಏನ್ ಮಾಡಿದ್ರಿ ನೀವು? ಏಯ್, ನಾನು ರಾಜಕೀಯ ನಾಯಕ ಕಣೋ, MLA ನಾನು. ಪಬ್ಲಿಕ್ ಆವೇಶ ಪಟ್ರು ಪವರ್ ಇರೋರು ಆವೇಶ ಪಡಬಾರ್ದು. ಅಂದ್ರೆ ಗಾಂಧೀಜಿ ತರ ಒಂದ್ ಕೆನ್ನೆ ಹೊಡೆದ್ರೆ ಇನ್ನೊಂದ್ ಕೆನ್ನೆ ತೋರಿಸ್ತೀರಾ? ಖಾದಿ ಬಟ್ಟೆ ಹಾಕೊಂಡಿದ್ದೀನಲ್ಲ, ಅಷ್ಟಾದ್ರೂ ಪ್ರಜ್ಞೆ ಇರಲೇಬೇಕು. ಹಾಗಾದ್ರೆ ಆ ಕೆನ್ನೆ ತೋರಿಸಿ, ಅವ್ರು ಬರ್ತಿದ್ದಾರೆ. ಯಾರು ಬರ್ತಿದಾರೋ? ಲೋಪಿಯೇ, ನಮ್ಮವರೆಲ್ಲ ಎಲ್ಲಿ ಸಾಯ್ತಿದ್ದಾರೆ? ಹೊರಟೋಗಿಲ್ಲ ತಾನೆ? ಗಾಬರಿ ಆಗ್ಬೇಡಿ, ಅವರು ಬಾರ್ಸೋಕ್ ಬಂದಿರೋ ಹಾಗಿಲ್ಲ, ಮಾತಾಡಕ್ ಬಂದಿರೋ ಹಾಗಿದೆ. ಏನಯ್ಯ ಅಭಿ, ಏನ್ ಬಂದಿದ್ದು? ಓಹೋ, ರಾಜಿ ಮಾಡ್ಕೊಳಕ್ಕ? ಸ್ವಲ್ಪ ನೀರು ಕೊಡ್ತೀರಾ? 1 ಮಿನಿಟ್ ಸರ್. ಒಟ್ನಲ್ಲಿ ನಿನಗೆ ನಾನು ನೀರು ಕುಡಿಸ್ಬಿಟ್ಟೆ ಅಂತ ಆಯ್ತು. ಎಲ್ಲಿಗೆ ಹೋಗಿದ್ರಿ ಸರ್? MLA ಮನೆಗೆ. ಅಲ್ಲಿಗೆ ಯಾಕೆ ಹೋಗಿದ್ರಿ ಸರ್? ಈ ಕೆಲಸ ಇಲ್ಲ ಅಂದ್ರೆ ಇನ್ನೊಂದು ಕೆಲಸ, ಈ ಊರಿಲ್ಲ ಅಂದ್ರೆ ಇನ್ನೊಂದು ಊರು. ಯಾವುದೇ ಊರಿಗೆ ಹೋದ್ರು ಇಂಥವ್ರು ಸಿಗ್ತಾನೆ ಇರ್ತಾರೆ ಸುಬ್ಬು. ಹಾಗಂತ ಅವನಿಗೆ ತಲೆ ಬಾಗ್ತೀರಾ ಸರ್? ಬೇಡ ಸರ್, ಬೇರೆ ಎಲ್ಗಾದ್ರೂ ಹೊರಟೋಗೋಣ. ಬಿದ್ದ ಜಾಗದಲ್ಲೇ ಬೆಳಿಬೇಕು ಸುಬ್ಬು. ನಾನು MLA ಮನೆಗೆ ಹೋಗಿದ್ದು ತಲೆ ತಗ್ಸೋದಕ್ಕಲ್ಲ, ಅವನ ತಲೆ ಹರಟನ್ನ ನಿಲ್ಸೋದಕ್ಕೆ ಹೋಗಿದ್ದೆ. ಅವನ್ ಪವರಲ್ಲಿದ್ದಾನೆ ಸರ್, ನಾವೇನು ಮಾಡಕ್ಕಾಗಲ್ಲ. ಅವನ ಪವರಿಂದ
ಸೂಪರ್ ಸರ್. ಅವನಿಗೆ ತಲೆ ಕೆಡುತ್ತೆ. ಎಲೆಕ್ಷನ್ ಅಲ್ಲೇ ಸೋತಷ್ಟು ಶಾಕ್ ಆಗ್ಬಿಡುತ್ತೆ. ಆದ್ರೆ ಕೇರ್ಫುಲ್ ಆಗಿರ್ಬೇಕು ಸುಬ್ಬು. ಅವನು ತುಂಬಾ ಡೇಂಜರ್. ಜೋಪಾನವಾಗಿರದೆ ಹೋದ್ರೆ ತುಂಬಾ ಕಷ್ಟ. ಪರವಾಗಿಲ್ಲ ಸರ್, ನಿಮ್ಗೋಸ್ಕರ ಯಾವ ಕಷ್ಟ ಬೇಕಾದ್ರೂ ಪಡ್ತೀನಿ. ತಕ್ಷಣ ನೀವು ಆ ಪೇಪರ್ಸ್ ರೆಡಿ ಮಾಡಿಸಿ, ಮಿಕ್ಕಿದ ಕೆಲಸ ನಾನು ಮುಗಿಸ್ಕೊಳ್ತೀನಿ. ಆಲ್ರೆಡಿ ಮುನ್ಸಿಪಲ್ ಆಫೀಸ್ ಹತ್ರ ಒಬ್ಬರಿಗೆ ಹೇಳಿ ಬಂದಿದ್ದೀನಿ. ನೀನು ಹೋಗಿ ಆ ಪೇಪರ್ನ ಕಲೆಕ್ಟ್ ಮಾಡ್ಕೋ. ಎಲ್ಲೂ ಡೌಟ್ ಬರಲೇಬಾರ್ದು. ಯಾರಿಗೂ ಡೌಟ್ ಬರಕ್ ಬಿಡಲ್ಲ ಸರ್. ಕೆಲಸ ಆದ ತಕ್ಷಣ ನಿಮಗೆ ಫೋನ್ ಮಾಡ್ತೀನಿ, ಓಕೆನಾ? ಸುಬ್ಬು, ಹೋಟೆಲ್ ಬಿಲ್ ಯಾರೇ ಕಟ್ಟಿದ್ರು? ನಿಮ್ಮ ಮಮ್ಮಿ ಡ್ಯಾಡಿ ಕಟ್ತಾರಾ? ಮತ್ತೆ ಅಖಿಲ್ಗೆ ಹೇಳೋದಲ್ವಾ ಹೋಟೆಲ್ ಅಲ್ಲಿ ರೂಮ್ ತಗೊಳ್ಳೋಣ ಅಂತ? ಅಂದ್ರೆ ಏನ್ ನೀವ್ ಹೇಳ್ತಿರೋದು? ನಾವ್ ಅಷ್ಟಕ್ಕೂ ಗತಿ ಇಲ್ದೇ ಇರೋರು ಅಂತನಾ? ಅದ್ ನಿಜನೇ ಅಲ್ವೇನೆ? ಈಗ ನಿಮ್ ಹತ್ರ ಏನಿದೆ ಅಂತ? ಪಾವನಿ ಅಕ್ಕ ಹಾಗೆ ಹೇಳಲಿಲ್ಲ ಹಾರಿಕಾ. ಅನಾವಶ್ಯಕವಾಗಿ ಮಾತುಗಳು ಯಾಕೆ? ಶುರು ಮಾಡಿದ್ಯಾರು? ಅವ್ರ ನಾನಾ? ಅಷ್ಟು ಕೋಪ ಯಾಕೆ ಹಾರಿಕಾ? ಇರೋ ವಿಷಯನೇ ಹೇಳ್ದೆ ಅಲ್ವಾ? ನಿಜವಾಗ್ಲೂ ಅಭಿ ವಸು ಕೈ ಹಿಡಿದೇ ಇದ್ದಿದ್ರೆ ಏನ್ ಮಾಡ್ಬೇಕಿತ್ತು? ಎಲ್ಲಿಗೆ ಹೋಗ್ಬೇಕಿತ್ತು? ಅದ್ರ ಬಗ್ಗೆ ಯೋಚನೆ ಮಾಡಿದ್ಯಾ? ಬಿಡೋ ಅಕ್ಕ, ಈಗ ಯಾಕೆ ಆ ವಿಷಯ? ಹಾರಿಕಾ, ನೀನೇನು ಅನ್ಕೋಬೇಡ. ಅನ್ನೋದೆಲ್ಲ ಅಂದಾಯ್ತಲ್ಲ, ಇನ್ನೇನ್ ಉಳ್ಕೊಂಡಿದೆ? ಇದೆಲ್ಲ ನನ್ನ ಬ್ಯಾಡ್ ಲಕ್. ಏನಕ್ಕ ನೀನು? ಹಾರಿಕಾಗೆ ಹರ್ಟ್ ಆಗಿದೆ. ಆದ್ರೆ ಆಗ್ಲೇ ಬಿಡು ವಸು. ಇಂಥ ಟೈಮಲ್ಲಿ ಕೂಡ ರಿಯಾಲಿಟಿ ತಿಳ್ಕೊಳ್ದೆ ಇದ್ರೆ ಹೇಗೆ? ನೀವಿಬ್ರು ವಯಸ್ಸಲ್ಲಿ ದೊಡ್ಡವರು ಕಣೆ, ಪಾಪ ಅವಳಿಗೇನ್ ಗೊತ್ತಾಗತ್ತೆ? ತಿಳ್ಕೊ ಅಂತಾನೆ ಹೇಳ್ತಿರೋ ಚಿಕ್ಕಮ್ಮ. ಇವಾಗ ತಿಳ್ಕೊಳ್ದೆ ಹೋದ್ರೆ ಇನ್ಯಾವಾಗ ತಿಳ್ಕೊತಾಳೆ? ಸಾರ್, ಈ ಪೇಪರ್ಸ್ ಮೇಲೆ ಒಂದು ಸೈನ್ ಮಾಡಿ. ಏನಯ್ಯ ಇದು? ನಮ್ ಸುಬ್ಬು ಸರ್ ಟಿಫನ್ ಗಾಡಿ ಇಡೋದಕ್ಕೆ ಪರ್ಮಿಷನ್ ಸರ್. ಇವನ್ ಅಭಿ ಕಡಿಯವನಲ್ವಾ? ಅಲ್ಲ ಸರ್, ಪಾರ್ಟಿ ಬದಲಾಯಿಸ್ದೆ. ನಾನಿವಾಗ ನಿಮ್ ಪಾರ್ಟಿ. ಅಲ್ಲಿ ಕೆಲಸ ಇಲ್ಲ ಅಂತ ಇಲ್ಲಿಗೆ ಬಂದಿದ್ಯಾ? ಯಾಕೆ? ಯಾವ ಪಾರ್ಟಿ ಪವರ್ ಅಲ್ಲಿ ಇದ್ರು ಆ ಪಾರ್ಟಿಗೆ ನೀವು ಜಂಪ್ ಆಗಲ್ವಾ? ಅಭಿರಾಮ್ ಹತ್ರ ಕೆಲಸ ಇಲ್ಲ ಅಂತಲ್ಲ ಸರ್, ಅವನ್ ಮೇಲಿರೋ ದ್ವೇಷದಿಂದ ಬಂದಿದ್ದೀನಿ. ನೀವು ದಯೆ ತೋರಿದ್ರೆ ಅವನ್ ಜಾಗದಲ್ಲಿ ನಾನ್ ಗಾಡಿ ಇಡ್ತೀನಿ. ಆ ಫುಡ್ ಕಾಂಟ್ರಾಕ್ಟ್ ನಂಗೆ ಕೊಡ್ಸಿದ್ರೆ ನನ್ ಮಗನ್ಗೆ ನಿಮ್ ಹೆಸರು ಇಡ್ತೀನಿ. ಮತ್ ನಾನ್ ಜೇಬಲ್ ಏನ್ ಇಟ್ಕೊಳ್ಳೋದು? ಖಾಲಿ ಕೈಯ? ಅಲ್ಲ ಸರ್, ನಿಮ್ ಭಾಗ ನಿಮಗ್ ಕೊಡ್ತೀನಿ ಅಂತ ಹೇಳಿದಾನೆ. ನಿನ್ಗೇನ್ ಕೊಟ್ಟ ಹಾಗಾದ್ರೆ? ಪ್ರಸಾದ ದೇವ್ರಿಗೆ ಹೊರತು ಪೂಜಾರಿಗೆ ಇಡಕ್ಕಾಗುತ್ತಾ ಸರ್? PA ಅವ್ರಿಗೆ ನಾನೇನು ಕೊಟ್ಟಿಲ್ಲ. ನಾನು ನಿಮ್ ತರ ಅಲ್ಲ ಬಿಡಿ ಸರ್. ಸೈನ್ ಮಾಡಿ. ಏನೋ ದಬಾಯಿಸ್ತಿದ್ಯಾ? ಸೈನ್ ಮಾಡಲ್ಲ ಅಂದ್ರೆ ಏನ್ ಮಾಡ್ತೀಯಾ? ನಿಮ್ ಹತ್ರ ಕೆಲ್ಸ ಬಿಡ್ತೀನಿ, ಆಮೇಲೆ ನಿಮ್ಗೆ ಸುನಾಮಿನ. ಏನೋ ನೀನ್ ನನ್ ಬೇನಾಮಿ ಅಂತ ನನ್ನ ಹೆದರ್ಸ್ತಿದ್ಯಾ? ಏನ್ ಸರ್, ಸೈನ್ ಮಾಡೋದ್ ಬಿಟ್ಟು ಓದ್ತಿದ್ದೀರಾ? ಓದ್ಬಿಟ್ಟೆ ಅಲ್ವೇನಯ್ಯ ಸೈನ್ ಮಾಡ್ಬೇಕು? ಅದೇನಾದ್ರೂ ಪ್ರಮಾಣ ವಚನ ಪತ್ರನ ಓದೋದಿಕ್ಕೆ? ಟಿಫನ್ ಗಾಡಿ ಪರ್ಮಿಷನ್ ಲೆಟರ್ ಸರ್. ಸೈನ್ ಮಾಡಿ ನೀವು. ನಿನ್ ಮೇಲಿರೋ ನಂಬಿಕೆಯಿಂದ ಮಾಡ್ತಿದ್ದೀನಿ. ಇಲ್ಲಿ ನೋಡು, ತಿಂಗಳ ನನ್ ಭಾಗ ಕರೆಕ್ಟ್ ಆಗಿ ಬರ್ಬೇಕು. ಇಲ್ಲ ಅಂದ್ರೆ? ಗೊತ್ತು ಸರ್. ಬರ್ತೀನಿ ಸರ್. ಥ್ಯಾಂಕ್ ಯು ಸರ್. ಹೇಳಿದ್ರೆ ಎಲ್ರೂ ಸಂತೋಷ ಪಡ್ತಾರಲ್ವಾ ರೀ? ಸಂತೋಷ ಪಡೋರ್ ಜೊತೆಲಿ ಈ ವಿಷಯನ MLA ಕಿವಿಗೆ ಹಾಕೋರು ಕೂಡ ನಮ್ಮನೇಲೇ ಇದ್ದಾರೆ. ನಿಜಾನೇ ರೀ, ಅವ್ರ ವಿಷಯನ ಮರ್ತೇ ಬಿಟ್ಟಿದ್ದೆ. ಈ ಮನೇಲಿ ಕೂಡ ಆ MLA ಕಡೆಯವರು ಇದ್ದಾರೆ. ಸಾರಿ ರೀ, ಹಾಗೆ ಮಾತಾಡ್ಬಿಟ್ಟೆ. ಸಾರಿ ಯಾಕೆ ಹೊಸವ್ರೆ? ನೀವ್ ಹೇಳಿದ್ರಲ್ಲಿ ತಪ್ಪೇನಿಲ್ವಲ್ಲ. ನಾನು ಫೀಲ್ ಆಗ್ತಾ ಇರೋದು ನಮ್ಮವರು ಅಂತ ಅನ್ಕೊಂಡಿರೋ ವಿರುದ್ಧನೇ ನಾವು ಹೋರಾಡೋ ಪರಿಸ್ಥಿತಿ ಬಂದಿದೆ. ಹೌದು ರೀ, ಯಾರಿಗೋಸ್ಕರ ನೀವು ಎಷ್ಟು ಕಷ್ಟ ಪಡ್ತಿದ್ದೀರೋ ಅವರು ನಿಮ್ ಕಷ್ಟನ ಅರ್ಥ ಮಾಡ್ಕೊಳ್ದೆ ನಿಮ್ಮನ್ನೇ ಬೈತಿದ್ದಾರೆ. ಶತ್ರು ಜೊತೆ ಕೈ ಜೋಡಿಸ್ತಿದ್ದಾರೆ. ಮಧ್ಯದಲ್ಲಿ ಅತ್ತೆ ಮಾವ ನಲಗ್ ಹೋಗ್ತಿದ್ದಾರೆ. ಪಾಪ, ಈ ವಯಸ್ಸಲ್ಲಿ ಅವ್ರಿಗೆ ಇಂಥ ಸಂಕಷ್ಟ ಬಂದಿದೆ. ಇಷ್ಟರಲ್ಲೇ ಇದಕ್ಕೆಲ್ಲ
ಫುಲ್ ಸ್ಟಾಪ್ ಇಡ್ತೀನಿ ಹೊಸೋರೆ. ಡ್ಯಾಡಿ ಅಮ್ಮ ಸಂತೋಷವಾಗಿರೋ ಥರ ನೋಡ್ಕೊಳ್ತೀನಿ. ಅತ್ತೆ ಮಾವ ಸಂತೋಷ ಪಡ್ಬೇಕು ಅಂದ್ರೆ ಭಾವ ಮತ್ತೆ ಅಖಿಲ್ ಸರಿದಾರಿ ಹಿಡಿಬೇಕು. ಅವರ ಮೈಂಡ್ಸೆಟ್ ಬದಲಾಗ್ಬೇಕು. ಮೊದಲು ಆ MLA ಮಾಯಾಜಾಲದಿಂದ ಹೊರಗೆ ಬರ್ಬೇಕು. ಇಷ್ಟರಲ್ಲ ಇದೆಲ್ಲ ಆಗುತ್ತೆ ಹೊಸೋರೆ. ನಾನು ಹೊರಗಡೆ ಹೋದ್ಮೇಲೆ ಡ್ಯಾಡಿ ಅಮ್ಮ ಏನಾದರೂ ಫೀಲ್ ಮಾಡ್ಕೊಂಡ್ರಾ? ನೀವಂದ್ರೆ ಅವ್ರಿಗೆ ತುಂಬಾ ಪ್ರೀತಿ ರೀ. ಅಂಥ ಪ್ರೀತಿನ ನಾನು ಯಾವತ್ತೂ ನೋಡ್ಲಿಲ್ಲ. ತಂದೆ ತಾಯಿ ಅಂದ್ರೆ ಹಾಗಿರ್ಬೇಕು ರೀ. ಹೌದು ಹೊಸೋರೆ, ಅವ್ರು ಯಾವಾಗ್ಲೂ ನಮ್ಗೆ ಆಸರೆಯಾಗಿರ್ಬೇಕು. ನಾವು ಅವ್ರ ಜೊತೆ ಯಾವಾಗ್ಲೂ ಇರಲೇಬೇಕು. ಅವರು ಹಾಗೆ ಮಾತಾಡ್ತಿದ್ರು ರೀ. ಆ MLA ರಗಳೆಗೆ ಕೊನೆ ಹಾಡಿ ಅವರನ್ನ ನಾವು ಸಂತೋಷ ಪಡಿಸ್ಬೇಕು. ನಡೀಲಿ. ತುಂಬಾ ಬಿಸ್ಲಿದೆ ಅಖಿಲ್, ಕ್ಯಾಬ್ ಬುಕ್ ಮಾಡೋದಲ್ವಾ? ದುಡ್ಡಿಲ್ಲ. ಆಟೋದಲ್ಲಾದ್ರೂ ಹೋಗೋಣ. ಚೇಂಜ್ ಇಲ್ಲ. ಹೋಗ್ಲಿ, ವಾಕ್ ಮಾಡ್ಕೊಂಡು ಹೋಗೋಣ. ಹಾ, ಇದೊಂದೇ ಫ್ರೀ. ಈಗ ನಾವು ನಡ್ಕೊಂಡೇ ಹೋಗ್ತಿರೋದು. ಪ್ಯಾಲೇಸ್ ನಂತ MLA ಮನೆಗೆ ನಾವು ಪಾದಯಾತ್ರೆ ಮಾಡ್ತಿದೀವಿ. ಸ್ವಲ್ಪ